ಒಳಗಡೆಯಲ್ಲಿ ಹಿತಶತ್ರುಗಳಿದಾರಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು हम भी तो भाई बहन है आपके। भाई दिल्ली में मुसलमान हिंदू भाई ही है, लेकिन इनके दिल में ज्यादा पाकिस्तान है। अच्छा, आप उनको ही मानते हो, उनके साथी हो। ಮತ್ತು ಇನ್ನೊಂದು ನೋಡಿ, ಇದುವರೆಗೂ ಶಸ್ತ್ರ ತೆಗೆಯಲಿಲ್ಲ, ಶಸ್ತ್ರ ತೆಗೆದಲ್ಲಿ ಬರೀ ಶಾಸ್ತ್ರದಿಂದನೇ ಮಾಡಿದ್ದಾರೆ. ಮೊದಲು ನೀವು ಯಾವ ಜಾತಿ ಅಂತ ತಿಳ್ಕೊಳ್ಳಿ ಸ್ವಾಮಿ. ಆರ್ಟಿಕಲ್ 370 ತೆಗೆದ ಮೇಲೆ ಒಂದೇ ಒಂದು ರೀತಿಯ ಗಲಾಟೆ ಆಗಿರಲಿಲ್ಲ. ಸಿದ್ದರಾಮಯ್ಯ ಯಾರು ಸ್ವಾಮಿ ಹೇಳೋದಕ್ಕೆ ಯುದ್ಧ ಬೇಡ ಅಂತ ಹೇಳೋದಕ್ಕೆ? अचानक से वो कुछ गोलियों की आवाज़ है। ಪ್ರಿಯಾಂಕರ್ಗೆ ಹೇಳ್ತಾನೆ ಇಲ್ಲಿ ಜಾತಿ ಧರ್ಮ ನೋಡಿಲ್ಲ ಅಂತ. ಜಾತಿ ಧರ್ಮ ನೋಡಿಲ್ಲ ಅಂತ ಹೇಳಿದ್ರೆ ಪ್ಯಾಂಟ್ ಯಾಕೆ ಸ್ವಾಮಿ ಬಿಚ್ಚಿದ್ರು? ಕರ್ನಾಟಕದವ್ರಿಗೆ ಏನು ಬಂತು ಸ್ವಾಮಿ ರೋಗ? ಹಾಗಾಗಿ ಭದ್ರತಾ ವೈಫಲ್ಯ ಅಲ್ಲ, ಅದು ಪ್ರೀ ಪ್ಲ್ಯಾನು, ಲೋಕಲ್ ಅವರ ಸಪೋರ್ಟ್ ಇದೆ. ಭದ್ರತಾ ವೈಫಲ್ಯ ಅಂತ ಎಲ್ಲಿಂದ ಸ್ವಾಮಿ ಭದ್ರತಾ ವೈಫಲ್ಯ? ಯಾಕೆ ಭದ್ರತಾ ವೈಫಲ್ಯ ಅಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದವ್ರಿಗೆ ನಮ್ಮ ಶ್ಲೋಕಗಳೇ ಬರ್ತಾ ಇಲ್ದಿರಬೇಕಿದ್ರೆ ಕಲ್ಮ ಇಲ್ಲಿಂದ ಸ್ವಾಮಿ ಬರಬೇಕು. ಕಾಶ್ಮೀರಿಗಳು ಅಂತ ಹೇಳ್ತಾರೆ ಹೊರತು ಅವರು ಎಂದೂ ಸಹ ತಾವು ಭಾರತೀಯರು ಅಂತ ಹೇಳೋದಿಲ್ಲ. 97% ಅಲ್ಲಿ ಬರೀ ಮುಸಲ್ಮಾನರಾಗಿರುವಂಥ ಜಾಗ ಆಗೋಗಿದೆ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವಾರ ಇದೇ ಸಮಯದಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದಂತಹ ಅಮಾಯಕ ಪ್ರವಾಸಿಗರ ಮೇಲೆ ಕೆಲವೊಂದು ಭಯೋತ್ಪಾದಕರು, ಅಥವಾ ಅವ್ರನ್ನ ಭಯೋತ್ಪಾದಕರು ಅನ್ನೋದಕ್ಕೆ ನಾನು ರಣಹೇಡಿಗಳು ಅಂತೀನಿ, ಆ ರಣಹೇಡಿಗಳು ಬಂದು ದಾಳಿ ಮಾಡಿದ್ದಾರೆ. ಅದರಲ್ಲಿ ಸುಮಾರು 28 ಜನ ಅಮಾಯಕರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಸಾಧಾರಣವಾಗಿ ಇಷ್ಟು ದಿವಸಗಳಲ್ಲಿ ಏನು ಭಯೋತ್ಪಾದನೆ ನಡೀತಾ ಇತ್ತು, ಅದು ಸಾಮಾನ್ಯದ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಆಗ್ತಾ ಇರಲಿಲ್ಲ. ಅದು ನಡೀತಾ ಇದ್ದು ಹೋಗಲು ಸೈನ್ಯದ್ದು ನಡೀತಿತ್ತು, ಅಥವಾ ರಾಜತಾಂತ್ರಿಕರ ಮೇಲೆ ನಡೀತಾ ಇತ್ತು. ಆದರೆ ಈ ಸತಿ ಮಾತ್ರ ಸ್ವಲ್ಪ ಬದಲಾವಣೆಯಾಗಿ ನೇರವಾಗಿ ಅಲ್ಲಿಯ ಪ್ರವಾಸಿಗರ ಮೇಲೆ ಮಾಡಿದ್ದಾರೆ. ಈ ಪ್ರವಾಸಿಗರು ಮಾಡಿದ ಮೇಲೆ ನಮ್ಮಲ್ಲಿ ಇದ್ದಕ್ಕಿದ್ದಂತೆ ಸುಮಾರು ಜನಗಳು ರಾಜತಾಂತ್ರಿಕರುಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಕೇಳ್ತಾ ಇರೋ ಪ್ರಶ್ನೆಗಳು ಏನಂತ ಹೇಳಿದ್ರೆ, ಪಹಲ್ಗಾಮ್ ಯಾಕೆ ಅಲ್ಲಿ ರಕ್ಷಣಾ ಇರಲಿಲ್ಲ, ಅಲ್ಲಿ ಭದ್ರತಾ ವೈಫಲ್ಯ ಆಯಿತು, ಅಲ್ಲಿ ಕೇಂದ್ರ ಸರ್ಕಾರ ಹೊಣೆ ತಗೊಳ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಮಾತನಾಡ್ತಾ ಇದ್ದಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲೆಲ್ಲ ಕೂತ್ಕೊಂಡು ಏನು ಮಾತನಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಅವರಲ್ಲಿ ಹೋಗಿ ಪಹಲ್ಗಾಮ್ನ ಒಂದ್ಸತಿಯಲ್ಲಿ ಹೋಗಿ ನೋಡ್ಕೊಂಬಂದಿದ್ರೆ ಆ ರೀತಿಯ ಮಾತನಾಡ್ತಾ ಇರಲಿಲ್ಲ. ಅಂತ ಹೇಳಿದ್ರೆ ಕಾಶ್ಮೀರ ನಮಗೆಲ್ಲರೂ ಗೊತ್ತಿರ್ಬೋದು, ಅದು ಕಶ್ಯಪ ಋಷಿಗಳ ಜಾಗ. ಅದು ಅಲ್ಲಿ ಇದ್ದಂಥವರು ಬರೀ ಹಿಂದೂಗಳ ಬಾಹುಳ್ಯವಂತ ಪ್ರದೇಶವಾಗಿತ್ತು. 11ನೇ ಶತಮಾನದಿಂದ 7ನೇ ಶತಮಾನದಿಂದ ಸುಮಾರು 10, 11, 12, 13ನೇ ಶತಮಾನದವರೆಗೂ ಅವರು ದಾಳಿ ನಡೆಸಿ ಕಡೆಗೆ 13, 14ನೇ ಶತಮಾನದಲ್ಲಿ ಒಬ್ಬೊಬ್ಬರಾಗಿ ಮುಸಲ್ಮಾನರು ಆ ಕಾಶ್ಮೀರನ ಆಕ್ರಮಣ ಮಾಡ್ಕೊಳ್ತಾ ಬಂದರು. ನಿರಂತರವಾಗಿ ಹಿಂದೂಗಳನ್ನ ಅಲ್ಲಿಂದ ಓಡಿಸ್ತಾ ಬಂದರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ 97%, ಅಂದರೆ 97% ಅಲ್ಲಿ ಬರೀ ಮುಸಲ್ಮಾನರಾಗಿರುವಂಥ ಜಾಗ ಆಗೋಗಿದೆ. ಹಾಗಾಗಿ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವ್ರಿಗೂ ಎರಡು ಕಡೆಯೂ ಅವರು ಮಾನಸಿಕವಾಗಿ, ಅವರು ಭೌಗೋಳಿಕವಾಗಿ ಅವರು ಭಾರತದ ಭಾಗವಾಗಿದ್ದರೂ ಮಾನಸಿಕವಾಗಿ ಅವರು ಪಾಕಿಸ್ತಾನದ ಭಾಗವಾಗಿದ್ದಾರೆ. ಇಲ್ಲ ಅಂತ ಹೇಳಿದವರು ಕಾಶ್ಮೀರಿಗಳು ಅಂತ ಹೇಳ್ತಾರೆ ಹೊರತು ಅವರು ಎಂದೂ ಸಹ ತಾವು ಭಾರತೀಯರು ಅಂತ ಹೇಳೋದಿಲ್ಲ. ನಿಮಗೆ ಒಂದು ಹೇಳಬೇಕು, ಒಂದು ಚೆನ್ನಾಗಿರೋದೊಂದು ಕತೆ ಹೇಳಬೇಕು. ಆ ಕತೆ ಹೇಳಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ದೋಣಿಲಿ ಹೋಗ್ತಾ ಇದ್ರಂತೆ. ಒಂದು ದೋಣಿ ಅಲ್ಲಿಂದ ಒಂದು ಆ ಕಡೆಯಿಂದ ಈ ಕಡೆ ಹೋಗಬೇಕಾಗಿತ್ತು. ಒಬ್ಬ ಗುರುಗಳು, ಅಂದರೆ ಪಂಡಿತರೊಬ್ಬರು ಅಲ್ಲಿ ಕೂತ್ಕೊಂಡು ಅವರು ಹೋಗ್ತಿದ್ರು. ಅದೇ ರೀತಿ ಇನ್ನೊಬ್ಬ ಯಾರೊಬ್ಬ ಪ್ರಯಾಣಿಕ ಬಂದ, ಅವನೊಬ್ಬ ಸಾಹುಕಾರ ಇದ್ದ, ಜೊತೆಗೆ ಅವನು ನಾಯಿನೂ ಕರ್ಕೊಂಬಂದು ದೋಣಿಲಿ ಕೂರಿಸ್ಕೊಂಡ. ದೋಣಿ ಹೋಗ್ತಾ ಇತ್ತು. ದೋಣಿ ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗ ನಾಯಿ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಿ ದೋಣಿನ ಆ ಕಡೆ ಈ ಕಡೆ ಮಾಡ್ತಾ ಬಂತು. ಅವನು ಸಾಹುಕಾರ ಸುಮ್ಮನಿರು ಅಂತ 2-3 ಸತಿ ಹೇಳ್ದ. ಏನು ಮಾಡಿದ್ರು ದೋಣಿ ಅದು ನಾಯಿ ಆ ಕಡೆ ನಿಂತ್ಕೊಳ್ಳೇ ಇಲ್ಲ, ದೋಣಿಯಿಂದ ಆ ಕಡೆ ಈ ಕಡೆ ಓಡಾಡ್ತಿತ್ತು. ಆಗ ಎಷ್ಟದು ತಡೆದಿದ್ದಾಗ ಎಲ್ಲಿ ದೋಣಿ ಡೋಲಾಯಮಾನ ಆಗ್ತಾ ಇದೆ, ಆ ದೋಣಿ ನಡೆಸ್ತಾ ಇರೋದು ಹೇಳ್ತಾನೆ, ಅಯ್ಯೋ ನಿಲ್ಲಿಸಿಲ್ಲ ಅಂದರೆ ಎಲ್ಲರೂ ಬಿದ್ದು ಹೋಗ್ತೀವಿ ಅಂತ ಹೇಳ್ತಾರೆ. ಆಗ ಪಂಡಿತರು ಹೇಳ್ತಾರಂತೆ, ನಾನು ಪ್ರಯತ್ನ ಪಡ್ಬೋದಾ ಈ ನಾಯಿನ ನಿಲ್ಲಿಸೋದಕ್ಕೆ ಅಂತ. ಆಗ ಮಾಲೀಕ ಹೇಳ್ತಾರಂತ, ಅಯ್ಯೋ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ನಾನು ಮಾಲೀಕ, ನನಗೆ ಮಾಡೋಕ್ಕಾಗಿಲ್ಲ, ನೀವೇನು ಮಾಡ್ತೀರಿ ಅಂತ ಕೇಳಿದ್ರಂತೆ. ಅವ್ರಿಗೆ 1 ನಿಮಿಷ ಅಂಥೇಳಿ ಬಾಯಿಲಿ ಅಂತ ನಾಯಿಗೆ ಏನೊಂದು ಅಂಶ ತೋರಿಸೋದಂತೆ. ಅದು ಬಂತಂತೆ, ಹತ್ತಿರ ಬಂತ ನಾಯಿನ ತೊಗೊಂಡು ಹೋಗಿ ದೋಣಿಯಿಂದ ಎತ್ತಿ ನೀರಿಗೆ ಹಾಕ್ಬಿಟ್ರಂತೆ. ನೀರು ಹಾಕಿದ ತಕ್ಷಣ ನಾಯಿಗೆ ಅದು ಉಯಿಸ್ಕೊಂಡು ಮುಳುಗೋದೆ ಅಂತ ಹೀಗೆ ನೀರು ಕುಡಿಯೋಕ್ಕೆ ಶುರು ಮಾಡಿದಾಗ ತಮ್ಮ ಶಲ್ಯ ಇತ್ತಲ್ಲ, ಶಲ್ಯ ತೆಗೆದು ಹಾಕಿದ್ರಂತೆ. ಆ ಶಲ್ಯ ಹಿಡ್ಕೊಂಡು ನಾಯಿ ದೋಣಿ ಹತ್ತಿರ ಬಂತಂತೆ. ಹಾಗೆ ಎತ್ತಿ ದೋಣಿನ ಒಳಗೆ ಇಟ್ಕೊಂಡ್ರಂತೆ. ಹಾಗೆ ದೋಣಿ ಒಳಗೆ ಇಟ್ಕೊಂಡಾಗ ನಾಯಿ ನಡುಗ್ತಾ ಇತ್ತು. ಅದಕ್ಕೆ ಭಯ ಶುರುವಾಯಿತು. ಆ ಭಯ ಶುರುವಾದರೆ ಒಂದು ಮೂಲೆಗಡೆ ಕೂತ್ಕೊಳ್ತು. ಇಡೀ ದೋಣಿ ಪ್ರಯಾಣ ಆ ಕಡೆ ಈ ತುದಿಯಿಂದ ಆ ತುದಿವರೆಗೆ ಹೋಗೋವರೆಗೂ ನಿಶ್ಶಬ್ದವಾಗಿತ್ತು. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಾಶ್ಮೀರದಲ್ಲಿ ನಾವು ಅವರಿಗೆ ಅನಗತ್ಯಕ್ಕಿಂತ ಹೆಚ್ಚಿನ ಸ್ವಾಯತ್ತತೆ ಕೊಟ್ಟಿದ್ದೆ ಇದೆಲ್ಲದರ ತಪ್ಪು ಅಂತ ಹೇಳಬೇಕು. ಭದ್ರತಾ ವೈಫಲ್ಯ ಆಮೇಲೆ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ, ಅನವಶ್ಯಕವಾಗಿ ಆ ಜನರನ್ನು ತುಷ್ಟೀಕರಣ ಮಾಡೋದಕ್ಕೋಸ್ಕರ,
ಹಾಗಾಗಿ ನಮಗೆಲ್ಲರಿಗೂ ಗೊತ್ತಿರಬೇಕು 1947ನೇ ಇಸ್ವಿಯಲ್ಲಿ ಧಾರ್ಮಿಕವಾಗಿಯೇ ಈ ಭಾರತ ತುಂಡಾಗಿದ್ದು ಧಾರ್ಮಿಕವಾಗಿಯೇ. ನಮಗೇನು ಮಾಡಿದ್ರು, ಪೂರ್ವ ಮತ್ತು ಪಾಕಿಸ್ತಾನ ಅಂತ 2 ಪಾಕಿಸ್ತಾನ ಮಾಡಿದ್ರು. ಅದಾದಮೇಲೆ ಅಲ್ಲಿಗೆ ಮುಸಲ್ಮಾನರೆಲ್ಲ ಹೋಗಿ ಅಂತ ಹೇಳಿದ್ರು, ಇಲ್ಲಿ ಹಿಂದೂಗಳಿಗೆ ಅಂತ ಹಿಂದೂಸ್ತಾನ ಅಂತ ಹೇಳಿದ್ರು. ಆದರೂ ಒಂದಷ್ಟು ಜನ ಇಲ್ಲೇ ಉಳ್ಕೊಂಡ್ರು. ಕಾಶ್ಮೀರ ರಾಜ್ಯ ಭಾರತಕ್ಕೆ ಸೇರ್ಕೊಳ್ಳೋಕೆ ಒಪ್ಕೊಳ್ಳಿಲ್ಲ, ಆಮೇಲೆ ಸೇರಿಕೊಂಡಾರು. ದೊಡ್ಡ ಕಥೆ, ಅದು ಹೇಳೋದು ಬೇಡ. ಆದರೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಿದ್ರು. ಮುಸಲ್ಮಾನರು ಅವರು ಅದನ್ನು ಆಕ್ರಮಣ ಮಾಡಿಕೊಂಡ್ರು. ಆವತ್ತಿನ ಕಾಲದಲ್ಲಿದ್ದಂಥ, ಅವತ್ತು ಇವತ್ತೂ ಇರುವಂಥ ಕೆಲವೊಬ್ಬ ನಾಯಕರುಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಮತ ಬ್ಯಾಂಕ್ಗಳನ್ನು, ಮುಸಲ್ಮಾನರ ಮತ ಬ್ಯಾಂಕ್ಗಳಿಗೋಸ್ಕರ ಅವರು ವಿಪರೀತವಾದ ಸ್ವಾಯತ್ತತೆ ಕೊಟ್ಟರು. ಆರ್ಟಿಕಲ್ 370 ಕೊಟ್ಟರು, ಆರ್ಟಿಕಲ್ 35A ಕೊಟ್ಟರು. ಸೊ ಹಾಗಾಗಿ ಏನಂತ ಹೇಳಿದ್ರೆ ವಿಪರೀತವಾದ ಸ್ವಾಯತ್ತತೆ. ಅವರಿಗೆ ಎರಡೆರಡು ಕಡೆ ಆದಾಯ. ಒಂದು ಕಡೆ ಭೌಗೋಳಿಕವಾಗಿ ಭಾರತದ ಕಡೆಯಿಂದ ಆದಾಯ ಬರ್ತಾ ಇತ್ತು, ಇನ್ನೊಂದು ಕಡೆ ಪಾಕಿಸ್ತಾನದ ಕಡೆನೂ ಕಲ್ಲೊಡೆಯೋದಕ್ಕೋಸ್ಕರ ಬರ್ತಾ ಇತ್ತು. ಆರಾಮಾಗಿ ಚೆನ್ನಾಗಿದ್ದರು. ಅಲ್ಲಿ ಯಾವ ರೀತಿ ಭದ್ರತಾ ವೈಫಲ್ಯ ಅಂತ ಇವಾಗ ಹೇಳ್ತಿರಲ್ಲ, ಅವತ್ತಿನ ದಿವಸ ಯಾವ ರೀತಿ ಭದ್ರತಾ ವೈಫಲ್ಯ ಆಗ್ತಿತ್ತು ಅಂತಂದರೆ, ಯಾರು ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಪ್ರೇರಿತವಾಗಿ ಕಾಶ್ಮೀರದಲ್ಲಿ ಇಡೀ ಕಾಶ್ಮೀರ ನಡೆಸ್ತಾ ಇದ್ರೋ ಅಂಥ ಭಯೋತ್ಪಾದಕರೆಲ್ಲ ಸೀದಾ ನೇರವಾಗಿ ಬಂದು ನಮ್ಮ ರಾಷ್ಟ್ರಪತಿ ಭವನಕ್ಕೆ ಬಂದು ಅಥವಾ ನಮ್ಮ ಇದಕ್ಕೆ ಬಂದು ಪ್ರಧಾನಮಂತ್ರಿಗಳನ್ನ ಸೀದಾ ಮಾತನಾಡಿಸುವಂಥ ಯಾಸೀರ್ ಏನಿದ್ದಲ್ಲ, ಅವನು ಯಾಸಿನ್ ಮಲ್ಲಿಕ್ ಅವನು ಬಂದು ಮಾತನಾಡ್ತಾ ಇದ್ದಂಥ ಇದಿತ್ತು. ಅದು ಅಷ್ಟೇ ಅಂದಲ್ಲೇ ಯಾರು ಅಫ್ಜಲ್ ಗುರು, ಅವನು ಸಹ ಅಫ್ಜಲ್ ಗುರು ಸಹ ಅವನು ಕಾಶ್ಮೀರದ ಮೂಲದವನೇ. ಅವನು ಬಂದು ಅವನ ಸಹಚರರು ಅವನು ಬಂದು ಇಲ್ಲಿ ನಮ್ಮ ಸಂಸತ್ ಭವನದಲ್ಲಿ ಬಾಂಬ್ ಬಿಡುವಂಥ ಒಂದು ದುಸ್ಸಾಹಸ ಮಾಡಿದ್ರು ಅಂತ ಹೇಳಿದ್ರೆ ಅಷ್ಟು ರೀತಿಯಾಗಿತ್ತು. ತಡ್ಕೊಳ್ಳೋದು ಎಲ್ಲಿವರೆಗೂ ತಡ್ಕೊಳ್ಳೋದು ನೋಡಿದ ಮೇಲೆ 2014 ಮೇಲೆ ಒಂದು ಸತಿ ನೋಡಿದ್ರು, 2 ಸತಿ ಒಂದು ಸತಿ ಬಾಲಾಕೋಟ್ ಆಯಿತು, ಅದಾದಮೇಲೆ ಇಲ್ಲಿ ಉರಿ ಆಯಿತು. ಆಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಎತ್ತಿ ಇನ್ನೇನು ತಡೆಯೋಕ್ಕಾಗಲ್ಲ ಅಂತೇಳಿ ನೀರಿಗೆ ಎತ್ತಿ ಹಾಕಬೇಕು. ಏನು ಹೇಳಿದ ನಾಯಿನ ತೊಗೊಂಡೋಗಿ ನೀರಿಗೆ ಹಾಕೋದ್ರಂತಲ್ಲ, ಆ ಥರ ಮಾಡೋದಕ್ಕೋಸ್ಕರ ಏನು ಮಾಡಿದ್ರೆ, ಅವ್ರಿಗೇನು ಆರ್ಟಿಕಲ್ 35A ಇತ್ತು ಮತ್ತು ಆರ್ಟಿಕಲ್ 370 ತೆಗೆದು ಹೊರಗಡೆ ಹಾಕಿದ ಮೇಲೇ ಆರಂಭದಲ್ಲಿ ಒಂದು ಸ್ವಲ್ಪ ಗಲಾಟೆ ಆಯಿತು. ಅದಾದಮೇಲೆ ಇಡೀ ನಿಶ್ಶಬ್ದತೆ ಬಂತು. ಎಲ್ಲಿವರೆಗೂ ಬಂತಪ್ಪ ಅಂತ ಹೇಳಿದ್ರೆ, ಅಲ್ಲಿವರೆಗೂ ನೋಡ್ತಿದ್ದಲ್ಲ ಕಾಶ್ಮೀರನು, ಅದಾದಮೇಲೆ ಆರ್ಟಿಕಲ್ 370 ತೆಗೆದುಹಾಕಿದ್ಮೇಲೆ ಕಾಶ್ಮೀರ ಸ್ವಲ್ಪ ಬದಲಾವಣೆ ಆಗಿತ್ತು. ಬದಲಾವಣೆ ಆದಾಗ ಏನಂತ ಹೇಳಿದ್ರೆ, ಸರ್ಕಾರದ ಸ್ವಲ್ಪ ಕಂಟ್ರೋಲಿಗೆ ಬಂತು. ಅಲ್ಲಿವರೆಗೂ ಸೈನಿಕರ ಮೇಲೆ ಕಲ್ಲು ಹೊಡಿತಾ ಇದ್ದವರು ಈಗ ಸೈನಿಕರಿಗೆ ಒಂದು ಸ್ವಲ್ಪ ಮರ್ಯಾದೆ ಸಿಗೋಕ್ಕಾಯಿತು. ಆಮೇಲೆ ಪ್ರವಾಸೋದ್ಯಮ ಜಾಸ್ತಿ ಆಯಿತು. ಎಲ್ಲಿವರೆಗೂ ಪ್ರವಾಸೋದ್ಯಮ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಸುಮಾರು ವರ್ಷಕ್ಕೆ ಏನಿಲ್ಲ ಅಂದರೆ 35-40 ಲಕ್ಷ ಜನಗಳು ಹೋಗ್ತಾ ಇದ್ದರು. ಸುಮಾರು 8-10 ಸಾವಿರ ಕೋಟಿಗಳಷ್ಟು ಅಲ್ಲಿಯ ಬರೀ ಪ್ರವಾಸೋದ್ಯಮದಲ್ಲಿ ಆಗ್ತಾ ಇತ್ತು. ಅಂದರೆ ಅವರ ಆದಾಯ ಇದೆಯಲ್ಲ, ಕಾಶ್ಮೀರದವರ ಆದಾಯ ಏನಂತ ಹೇಳಿದ್ರೆ, ಅಲ್ಲಿ ಬರೀ ಸೇಬು ಬೆಳೀತಾರೆ. ಅದಾದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಸೇಬು, ಅದು ವರ್ಷಕ್ಕೆ ಒಂದು 3-6 ತಿಂಗಳವರೆಗೂ ಇರುತ್ತೆ. ಅದಾದಮೇಲೆ ಕೇಸರಿ ಬೆಳೀತಾರೆ. ಅದಾದಮೇಲೆ ಸ್ವಲ್ಪ ಅಕ್ರೂಟ್ ಬೆಳೀತಾರೆ. ಅದು ಬಿಟ್ಟರೆ ಅದರದ್ದು ಅವರ ಸುಮಾರು ಒಂದು 10-15 ಅಥವಾ 25% ಇದ್ದರೆ, ಇನ್ನು 75 ಭಾಗ ಬದುಕ್ತಿದ್ದವರಿಗೆ ಪ್ರವಾಸೋದ್ಯಮದಲ್ಲೇ. ಹಾಗಾಗಿ ಕಳೆದ ಸುಮಾರು ಒಂದು 2019ರಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ ಮೇಲೆ ಸುಮಾರು 5-6 ವರ್ಷಗಳಿಂದ ಎಲ್ಲನೂ ಚೆನ್ನಾಗಿತ್ತು. ಆದರೆ ನಾವು ಹೇಳ್ತೀವಲ್ಲ, ಶತ್ರು ಅಂತ ಹೇಳ್ತೀವಿ ನಾವೆಲ್ಲ, ನಮ್ಮ ಮಿತ್ರ ಅಂದ್ಕೊಳ್ತೀವಿ. ಆದರೆ ಮಿತ್ರ ಅಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ನಿಮಗೆಲ್ಲರಿಗೂ ಗೊತ್ತು, ದುರ್ಯೋಧನ ಇರ್ತಾನೆ. ದುರ್ಯೋಧನ ಆಪ್ತ ಮಿತ್ರ ಯಾರಪ್ಪ ಅಂತ ಹೇಳಿದ್ರೆ ಅವ್ರ ಸೋದರಮಾವ ಶಕುನಿ. ಎಲ್ಲರೂ ಅಂದ್ಕೊಳ್ತಿರ್ತಾರೆ ಸೋದರಮಾವ ಶಕುನಿ ಕೌರವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂತ. ಅದನ್ನು ನಿಜವಾಗ್ಲೂ ನೋಡಿದ್ರೆ ಅವನು ಕೌರವರಿಗೆ ಸಹಾಯ ಮಾಡ್ತಿರಲ್ಲ, ಅವನು ಪರೋಕ್ಷವಾಗಿ ಪಾಂಡವರಿಗೆ ಸಹಾಯ ಮಾಡ್ತಿರ್ತಾನೆ. ಅದೇ ರೀತಿ ಸಹನೆ ಇಲ್ಲೂ ಸಹ ಕಾಶ್ಮೀರಿ ಜನರಿಗೆ ಆಗ್ತಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾಕೆಂತೇಳಿದ್ರೆ, ಕಾಶ್ಮೀರದ ಮೂಲ ಆದಾಯ ಏನಿದ್ದಲ್ಲಿ ಅವರ ಪ್ರವಾಸೋದ್ಯಮ. ನಾನು ಈಗಾಗಲೇ ಹೇಳಿದೆ, ಯಾವಾಗಲೂ ಅವರು ಪಾಕಿಸ್ತಾನದ ಆಕ್ರಮಣದಿಂದ ಬಂದವರು ಉಗ್ರಗಾಮಿಗಳು ಯಾವಾಗಲೂ ಏನು ಮಾಡ್ತಿದ್ದೆ ಅಂದರೆ, ಸೈನಿಕರ ಮೇಲೆ ಹೊಡಿತಾ ಇದ್ರು, ರಾಜತಾಂತ್ರಿಕರ ಮೇಲೆ ಹೊಡಿತಾ ಇದ್ರು. ಆದರೆ ಈ ಸತಿ ಏನು ಮಾಡಿದ್ರು ಅಂದರೆ, ಕಾಶ್ಮೀರದವರ ಆಹಾರ ಇತ್ತಲ್ಲ, ಅಂದರೆ ಏನು ಅವರ ಮೂಲ ಆದಾಯ ಇತ್ತಲ್ಲ, ಆದಾಯಕ್ಕೆ ಹೊಡೆದಿರೋದ್ರಿಂದ ಈ ಸತಿ ಆಗಿದೆಯಲ್ಲ, ಈ ಸತಿ ಆದಮೇಲೆ ಈಗಾಗಲೇ ಕಳೆದ 1 ವಾರದಿಂದನೇ ಸುಮಾರು ಏನೇನು ಕಾಶ್ಮೀರಕ್ಕೆ ಹೋಗಬೇಕಾಗಿದ್ದಂಥ ಏನು ಪ್ರವಾಸೋದ್ಯಮ ಇತ್ತಲ್ಲ, ಎಲ್ಲರೂ ಸಹ ತಮ್ಮ ಪ್ರವಾಸನ ಅಲ್ಲಿಂದ ಅವರು ಎಲ್ಲನೂ ಇದು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಸುಮಾರು ಲಾಸ್ ಆಗ್ತಿದೆ. ಅದಾಗಲೇ ಇದನ್ನು ಕಂಡಿದ ತಕ್ಷಣವೇ ಅಲ್ಲಿಯವರೆಲ್ಲ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಮೈಕ್ ಇಟ್ಕೊಂಡು ಇದಕ್ಕೇನು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಯಾರ ಹತ್ರ ಹೇಳ್ತೀರಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ? ಯಾಕೆ ಅಂತ ಹೇಳಿದ್ರೆ, ನೀವಲ್ಲಿ ಹೊಡೆದಿದ್ದೇ ಧರ್ಮ ನೋಡಿಕೊಂಡು,
ಅಲ್ಲಿ ಹೊಡೆದಿದ್ದೇನಂತ ಹೇಳಿದ್ರೆ ಅವನು ಹಿಂದೂನಾ ಮುಸ್ಲಿಮ ಅಂತಲೇ ನೋಡ್ಕೊಂಡು ಹೊಡೆದಿದ್ದು. ಎಲ್ಲಿವರೆಗೂ ಹೊಡೆದ್ರು ಅಂತ ಹೇಳಿದ್ರೆ ಹಿಂದೂನಾ ಮುಸ್ಲಿಂ ಅಂತ ನೋಡೋದು ಅಂತ ಹೇಳಿದ್ರೆ ಅವನು ಬೈ ಚಾನ್ಸ್ ಅವನೇದು ನಾನು ಇಲ್ಲ ಮುಸ್ಲಿಂ ಅಂತ ಹೇಳಿದ್ರೆ ತಿರ್ಗಾ 100% ಅವ್ರನ್ನ ಅದನ್ನು ನೋಡ್ಕೊಳ್ಳೋಕ್ಕೋಸ್ಕರ 100% ಅವ್ರನ್ನ ತಿಳ್ಕೋಸ್ಕರ ಅವರು ಎಲ್ಲರೂ ತಮ್ಮ ಕುಟುಂಬದವ್ರ ಮುಂದೆ ಎಲ್ಲರ ಮುಂದೆ ಸಾರ್ವಜನಿಕವಾಗಿ ಅವ್ರನ್ನ ಬೆತ್ತಲೆಗೊಳಿಸಿ ಪ್ಯಾಂಟ್ ಬಿಚ್ಚಿಸಿ ಅವ್ರನ್ನ ನೋಡಿ ಅವರಿಗೆ ಕತ್ನಾಗಿದೆಯಾ ಅಂತ ನೋಡಿ ಅದಾದಮೇಲೆ ಗುಂಡು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಎಂಥ ಧರ್ಮ ಇಲ್ಲ ಸ್ವಾಮಿ ಅವರು. ಅವ್ರು ಕೇಳಿದ್ದಲ್ಲಷ್ಟು ನೀವು ಹಿಂದೂನಾ ಮುಸಲ್ಮಾನ ಅಂತ ಕೇಳಿದ್ರು. ಅವ್ರು ಕೇಳಿದ್ರು ನಿಮಗೆ ಅಲ್ಲಿ ಇದು ಕಲ್ಮಾ ಓದಲ್ಲ ಬೈ ಚಾನ್ಸ್ ಏನಾದರೂ ಅವನು ಮುಸಲ್ಮಾನ ಅಂತ ಹೇಳ್ಬಿಟ್ಟ ಅಂತ ಹೇಳಿದ್ರೆ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಮುಸಲ್ಮಾನ ಅಂತ ಹೇಳ್ಬಿಟ್ಟ ಅಂದರೆ ಅವ್ನಿಗೆ ಅಲ್ಲಿ ಕಲ್ಮಾ ಓದು ಅಂತ ಹೇಳಿದ್ರು. ಎಲ್ಲಿ ಕಲ್ಮಾ ಓದಿರುತ್ತೆ? ನಮ್ಮ ದುರದೃಷ್ಟ ನಮ್ಮ ಭಾರತದಲ್ಲಿ ಯಾವ ರೀತಿ ಆಗೋಗಿದೆ ಅಂತ ಹೇಳಿದ್ರೆ ಈ ಸ್ವೇಚ್ಛಾಚಾರ ಜಾಸ್ತಿ ಆಗಿದೆ, ಅಂಧ ಪಾಶ್ಚಾತ್ಯೀಕರಣ ಎಷ್ಟಪ್ಪ ಆಗೋಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದವರಿಗೆ ನಮ್ಮ ಶ್ಲೋಕಗಳೇ ಬರ್ತಾ ಇಲ್ಲ. ನಮ್ಮ ಹಿಂದೂ ಧರ್ಮದವ್ರಿಗೆ ನಮ್ಮ ಶ್ಲೋಕಗಳೇ ಬರ್ತಾ ಇಲ್ದಿರಬೇಕಿದ್ರೆ ಕಲ್ಮಾ ಇಲ್ಲಿಂದ ಸ್ವಾಮಿ ಬರಬೇಕು. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಎಲ್ಲ ಆಚರಣೆ ವಿಚಾರದಿಂದ ಬಿಟ್ಟುಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆ ಕಳಿಸ್ಕೊಟ್ಟಿರುವಂಥ ಮೆಕಾಲೆ ಗುರು ಶಿಕ್ಷಣ ಪದ್ಧತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಹಳೆಯ ಸಂಸ್ಕಾರ ಸಂಸ್ಕೃತಿಗಳನ್ನೆಲ್ಲ ಬಿಟ್ಟುಬಿಟ್ಟು ನಾವು ಅನಾವಶ್ಯಕವಾಗಿ ಆ ಪಾಶ್ಚಿಮಾತ್ಯವನ್ನು ತಂದ್ಕೊಳ್ತಿದ್ವಿ. ಯಾವುದೂ ಬೇಡ, ನಾವಾಯಿತು. ಇದೇ ಮನಸ್ಥಿತಿ ಅಲ್ಲಿ ಕಾಶ್ಮೀರಿದವ್ರಿಗೂ ಇದೆ. ಮತ್ತು ಎಲ್ಲರೂ ಹೇಳ್ತಾರಲ್ಲ ಭದ್ರತಾ ವೈಫಲ್ಯ ಅಂತ. ಎಲ್ಲಿಂದ ಸ್ವಾಮಿ ಭದ್ರತಾ ವೈಫಲ್ಯ? ಯಾಕೆ ಭದ್ರತಾ ವೈಫಲ್ಯ ಅಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಸಮರ್ಥನೆ ಮಾಡ್ಕೊಳ್ಳೋರು ಅಲ್ಲೇ ಇದ್ದಾರೆ. ಮತ್ತು ಇಡೀ ಕಾಶ್ಮೀರಕ್ಕೆ ನಾನು ಏನು ಹೇಳಿದಂತಲ್ಲ, ಮೊನ್ನೆ ಬಂದವರಲ್ಲ, ಏನೇನು ಬೇರೆ ಥರ ಮುನ್ಲೆ ಅಂತಂದ್ರೆ ಅವಾಗ ಬರ್ತಾಯಿದ್ರು, ಬಂದು 10 ಗಂಟೆಲಿ. ಇವಾಗ ನಾವು ಇಲ್ಲಿ ಮಾಡಿದಾಗ ಸೆಪ್ಟೆಂಬರ್ 11th ಮಾಡಿದಾಗ ಸೀದಾ ಅಲ್ಲಿಂದ ಸಮುದ್ರ ಮಾರ್ಗದಲ್ಲಿ ಬಂದರು, ಅಲ್ಲಿಂದ ಹೊಡೆದ್ರು ಅಂತ ಹೇಳಿದ್ರೆ ಈ ಸತಿ ಆ ಥರ ಬಂದಿಲ್ಲ. ಅವರು ಆಗಲೇ ಪೂರ್ತಿ ಸಶಸ್ತ್ರವಾಗಿ ಎಲ್ಲರನ್ನೂ ಅವರು ಏನೋ ತರಬೇತಿ ತಗೊಂಡು ಸುಮಾರು 1-2-3 ತಿಂಗಳ ಮುಂಚೆ ಇಲ್ಲಿಗೆ ಬಂದಿದ್ದಾರೆ. ಬಂದು ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆಗಳು ನೋಡ್ಕೊಂಡಿದ್ದಾರೆ. ಇಷ್ಟೆಲ್ಲ ರೀತಿ ವ್ಯವಸ್ಥೆ ನೋಡ್ಕೊಳ್ಬೇಕಿದ್ರು. ಯಾಕೆಂದರೆ ನಮಗೂ ಮತ್ತೆ ಪಾಕಿಸ್ತಾನದವರಿಗೆ ಗೊತ್ತಾಗೋದಿಲ್ಲ. ನಾವೆಲ್ಲ ಒಂದು ಕಾಲದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದ್ರೆ ಆಗಿದ್ವಿ, ನಾವೆಲ್ಲ ಒಂದೇ ಆಗಿದ್ವಿ. ಸೊ ಹಾಗಾಗಿ ನಮ್ಮ ಮುಖಚರ್ಯಗಳು ಅವ್ರ ಮುಖಚರ್ಯಗಳು ಒಂದೇ ರೀತಿ ಇರುತ್ತೆ, ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ಇವರು ಬರಬೇಕಿದ್ರೆ ಬರೀ ಈ ಕಡೆಯಿಂದನೇ ಬರಬೇಕು, ಕಾಶ್ಮೀರ ಕಡೆಯಿಂದನೇ ಬರಬೇಕು ಅಂತಿರಲ್ಲ, ನುಸುಳುಕೋರು ಹಿಂಗೆ ಬರಬೇಕು ಅಂತಿರಲ್ಲ. ಆ ಕಡೆ ನೇಪಾಳ ಕಡೆಯಿಂದ ಬರ್ಬೋದು, ಇಲ್ಲಾಂತಕ್ಕಂಥ ಪಶ್ಚಿಮ ಬಂಗಾಳದ ಕಡೆಯಿಂದ ಬರ್ಬೋದು. ಎಲ್ಲಿಂದನೂ ಒಂದು ಕಡೆ ಒಂದು ಸತಿ ಬಂದಿಲ್ಲಿ ಅಲ್ಲಿ ಶಸ್ತ್ರ ತರಬೇತಿಗಳನ್ನು ತಗೊಂಡಿದ್ದಾರೆ. ಅಲ್ಲಿಂದ ಭಾರತದೊಳಗೆ ಅಕ್ರಮವಾಗಿ ಬಂದಿದ್ದಾರೆ. ಅದಾದಮೇಲೆ ಅವ್ರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಇನ್ನೊಂದು ಸತಿ ತರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅವ್ರು ಹೇಗೆ ಬಂದಿದ್ರು ಅಂತ ಹೇಳಿದ್ರೆ, ಯಾರೋ ಅವ್ರ ಮಾವನ ಮನೆಗೆ ಹೋಗಿ ಅತಿಥಿಗಳು ಯಾವ ರೀತಿ ಹೋಗ್ತಾರೋ, ಅಳಿಯ ಹೋಗ್ತಾರಲ್ಲ ಮಾವನ ಮನೆಗೆ, ಆ ರೀತಿ ಬಂದು ಇವರಿಗೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ಕೊಟ್ಟಿರೋದ್ರಿಂದಾನೇ ಅಲ್ಲಿಗೆ ಆಗಿರೋದು. ಹಾಗಾಗಿ ಭದ್ರತಾ ವೈಫಲ್ಯ ಎಲ್ಲಿ ಬಂತು? ಯಾಕೆ ನಾನು ಹೇಳಿದ್ನಲ್ಲ, ನಮ್ಮವರೇ ನಮಗಾಗ್ತಿದೆ. ಯಾವಾಗಲೂ ನಾವು ಹೊರಗಡೆಯವ್ರನ್ನ ಹೊಡಿಬೋದಂತೆ, ಆದರೆ ಒಳಗಡೆ ಆಂತರಿಕ ಹಿತಶತ್ರುಗಳಿದಾರಲ್ಲ ಅವ್ರನ್ನ ಹೊಡೆಯೋದಕ್ಕೆ ಕಷ್ಟ. ಸೊ ಇಲ್ಲೂ ರೀತಿ ಹಾಗೆ ಆಗಿರೋದು. ಹಾಗಾಗಿ ಅಂದರೆ ಮೊದಲು ನಾವೇನಾದರೂ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ನಾವು ಪಾಕಿಸ್ತಾನಕ್ಕೆ ಹೊಡೆಯೋದಕ್ಕಿಂತ ಮುಂಚೆ ನಾವು ನಮ್ಮದನ್ನು ಟೈಟ್ ಮಾಡ್ಕೊಳ್ಬೇಕಾಗಿದೆ. ಆಗಲೇ ಹೇಳ್ತಾರೆ, ಇಲ್ಲ ಆಗಲೇ ನಮ್ಮ ಇದ್ದಕ್ಕಿದ್ದಾಗೆ ನಮ್ಮಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಬಂದಿದ ತಕ್ಷಣ ಧರ್ಮ ಇಲ್ಲ, ಯಾವುದಕ್ಕೂ ಇಲ್ಲೆಲ್ಲ ಮಾಡೋರು ಯಾರೋ ಒಬ್ಬರು ಪುಂಡುಕೋರರು ಬಂದಿದ್ರು, ಅದಕ್ಕೋಸ್ಕರ ಎಲ್ಲರೂ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರ ಮಾನಸಿಕ ಸ್ಥಿತಿನೇ ಹಾಗಾಗಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ದಂಗೆ ನಡೀತದೆ. ಯಾರು ಮಾಡ್ತಾ ಇರೋದು ಅಂತ ಎಲ್ಲರಿಗೂ ಗೊತ್ತಿದೆ. ಒಪ್ಕೊಳ್ಳಿ, ನೀವು ಹೌದು ಮಾಡ್ತಾ ಇದ್ದಂತ ಒಪ್ಕೊಳ್ಳಿ. ಅದಕ್ಕೋಸ್ಕರ ಏನು ಮಾಡಬೇಕು ಮಾಡೋಣ. ದಂಡಂ ದಶಗುಣಂ ಭವೇತ್ ಅಂತ ನಾವು ಮಾಡಲೇಬೇಕು. ಅದಿಲ್ಲ ಅಂತ ಹೇಳಿದ್ರೆ ಆಗೋದೇ ಇಲ್ಲ ಈ ಸತಿ. ಆದರೆ ಈ ಸತಿ ಒಂದು ಭಾರತದ ಸರ್ಕಾರ ಒಂದು ಚೆನ್ನಾಗಿರೋದೊಂದು ನಿರ್ಧಾರ ತಗೊಂಡಿದೆ ಅಂತ ಹೇಳಿದ್ರೆ, ಓಕೆ, ಅದಕ್ಕಿಂತ ಮುಂಚೆ ನಾನು ಪಹಲ್ಗಾಮ್ ಬಗ್ಗೆ ನಿಮಗೊಂದು ವಿಷಯ ಹೇಳ್ಬಿಡ್ತೀನಿ. ಯಾಕೆಂದರೆ ಪಹಲ್ಗಾಮ್ ಗೊತ್ತಿದ್ದು ಮಾತ್ರನೇ ಅಲ್ಲಿಂದ ಮುಂದೆ ಹೋಗೋಕ್ಕಾಗೋದು. ಪಹಲ್ಗಾಮ್ ಗೊತ್ತಿಲ್ಲದೆ ಇದ್ರೆ ಅವ್ರಿಗೂ ಯಾಕೆ ಅಲ್ಲಿ ಭದ್ರತಾ ವೈಫಲ್ಯ ಅಥವಾ ಯಾಗಾಯಿತು ಅನ್ನೋದು ಗೊತ್ತಾಗಲ್ಲ. ಪಹಲ್ಗಾಮ್ ಅಂತ ಹೇಳೋದಂದರೆ ಶ್ರೀನಗರದಿಂದ ಸುಮಾರು ಒಂದು 400 ಕಿಲೋಮೀಟರ್ ಇರ್ಬೋದು. ಅಂದರೆ ಅಲ್ಲಿಂದ ಒಂದು ಬೆಳಗ್ಗೆ ಹೊರಟು ಅಂತ ಹೇಳಿದ್ರೆ ಮಧ್ಯಾಹ್ನ ಅಥವಾ ಒಂದು 280-300 ಕಿಲೋಮೀಟರ್ ಉಳಿದೆ. ಸುಮಾರು ಒಂದು ಬೆಳಗ್ಗೆ ಹೊರಟರೆ ಮಧ್ಯಾಹ್ನದವರೆಗೂ ಒಳಗೆ ಬರ್ತೀವಿ. ಅಲ್ಲಿ ಅದಕ್ಕೆ ಬರಬೇಕಿದ್ರೆ ಅನಂತನಾಗ್ ಜಿಲ್ಲೆಗೆ ಬರುತ್ತೆ. ಅದು ಅನಂತನಾಗ್ ಜಿಲ್ಲೆ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಪಹಲ್ಗಾಮ್ ಅಂತ ಹೇಳೋದ್ರಲ್ಲಿ ಒಂದು 6 ವ್ಯಾಲಿಗಳಿದೆ. ಅದರಲ್ಲಿ 3 ವ್ಯಾಲಿಗಳು ತುಂಬ ಜಾಸ್ತಿ ಅಲ್ಲಿ ತುಂಬ ಫೇಮಸ್ ಆಗಿದೆ. ಮೊದಲನೇದು ಅರು ವ್ಯಾಲಿ ಅಂತ ಕರೀತಾರೆ, ಇನ್ನೊಂದು ಬೇತಾಬ್ ವ್ಯಾಲಿ ಅಂತ ಕರೀತಾರೆ, ಮೂರನೇದು ಇವಾಗ ಏನು ಬೈಸನ್ ಕಣಿವೆ. ಆ ಅರು ವ್ಯಾಲಿ ಅಷ್ಟೇ, ಅದು ತುಂಬ ಚೆನ್ನಾಗಿದೆ, ರಮಣೀಯವಾಗಿದೆ. ಇನ್ನು ಬೇತಾಬ್ ವ್ಯಾಲಿ ಅಂತ ಹೇಳಿದ್ರೆ ಅದು ಬೇತಾಬ್ ಸಿನಿಮಾ ಬಂತಲ್ಲ 90ರ ದಶಕದಲ್ಲಿ, 80-90ರ ದಶಕದಲ್ಲಿ ಬೇತಾಬ್ ಸಿನಿಮಾ ಬಂತು. ಆ ಸಿನಿಮಾದ ಚಿತ್ರೀಕರಣ ಬಂದಿತ್ತು. ಹಾಗಾಗಿ ಅದು ಬೇತಾಬ್ ವ್ಯಾಲಿ ಅಂತಿದೆ. ಸದ್ಯಕ್ಕಲ್ಲ ದೊಡ್ಡದಾದ ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಪಾರ್ಕ್ ಮಧ್ಯದಲ್ಲಿ ಒಂದು ನದಿ ಹರ್ಕೊಂಡು ಹೋಗುತ್ತೆ, ಶಾಂತವಾಗಿ ನದಿ ಹರ್ಕೊಂಡು ಹೋಗುತ್ತೆ. ನಾವು ಹೋಗಿದ್ದಾಗ, ನಾವು ಕಳೆದ ವರ್ಷ ಇದೇ ಸಮಯದಲ್ಲಿ ಹೋದಾಗ ಅಲ್ಲಿ -14 ಡಿಗ್ರಿ ಸೆಂಟಿಗ್ರೇಡ್ ಇತ್ತು. ಸೊ ಹಾಗಾಗಿ ಅಂತ ಹೇಳಿದ್ರೆ ಇಡೀ ಎಲ್ಲ ಕಡೆ ಹಿಮಾಚ್ಛಾದಿತವಾಗಿತ್ತು. ಆ ನದಿಯೊಳಗೆ ಸುಮ್ಮನೆ ಕೈ ಇಟ್ಟರೆ ಸಾಕು ಕೊರೆದು ಹೋಗ್ಬಿಡೋದು, ಕೈ ಕೊರೆದು ಅಷ್ಟು ಕೊರಿತಾ ಇತ್ತು. ನಿಧಾನವಾಗಿ ಹರ್ಕೊಂಡು ಹೋಗ್ತಿತ್ತು. ಅದಾದಮೇಲೆ ಇರೋದೇನೆಯಲ್ಲಿ ಬೈಸರನ್ ಕಣಿವೆ.
ಬೈಸರನ್ ಕಣಿವೆ ಅಂತ ಹೇಳಿದ್ರೆ ಪಹಲ್ಗಾಮ್ ಇದೆಯಲ್ಲ, ಪಹಲ್ಗಾಮ್ ಅಂತ ಹೇಳಿದ್ರೆ ಪಹಲ್ ಅಂತ ಹೇಳಿದ್ರೆ ಅದು ಕುರಿ ಅಂತ ಅರ್ಥ, ಗಾಮ್ ಅಂದರೆ ಅದು ಊರು ಅಂತ ಅರ್ಥ. ಅಂದರೆ ಹಿಂದಿನ ಕಾಲದಲ್ಲಿ ಅಲ್ಲಿ ಕುರಿ ಸಾಗಾಣಿಕೆ ಜಾಸ್ತಿ ಇತ್ತು, ಸೊ ಹಾಗಾಗಿ ಅದನ್ನು ಪಹಲ್ಗಾಮ್ ಅಂತ ಇದ್ರು. ಈಗ ಅಲ್ಲಿ ಕುರಿಗಳು ಇಲ್ಲವೇ ಇಲ್ಲ ಅಂತ ನೋಡಲಿಲ್ಲ, ಯಾಕೆಂದರೆ ಕುರಿಗಳು ಯಾಕೆಂತ ಹೇಳಿದ್ರೆ ತುಂಬ ಚೆನ್ನಾಗಿರುವಂಥ ಹುಲ್ಗಾವಲಿತ್ತು, ಹಾಗಾಗಿ ಕುರಿ ಬೆಳೆಸ್ಕೊಳ್ತಾ ಇದ್ರು, ತುಪ್ಪಟ್ಟೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ರು. ಕಾಶ್ಮೀರ ಉಣ್ಣೆ ಎಲ್ಲ ಕಡೆ ತುಂಬ ಫೇಮಸ್ಸು ಆಗಿತ್ತು. ಆದರೆ ಈಗ ನಾನು ನೋಡಿದಾಗ ಅಲ್ಲಿಗೆ ಹೋದಾಗ ಕುರಿಗಳೆಲ್ಲೂ ಕಾಣಿಸ್ತಿಲ್ಲ, ಅಲ್ಲಿ ಕಾಣಿಸಿದ್ದೆ ಬರೀ ಆ ಕುದುರೆಗಳಿತ್ತು. ಅಲ್ಲಿಯ ಮೂಲ ಆದಾಯ ಅಂತ ಹೇಳಿದ್ರೆ ಇರೋರಿಗೆಲ್ಲ ಅಂತ ಹೇಳಿದ್ರೆ, ಯಾವಾಗ ಈ ಅಮರನಾಥ್ ಯಾತ್ರೆ ನಡೆಯುತ್ತೆ, ಅಮರನಾಥ್ ಯಾತ್ರೆ ನಡೆಯಬೇಕಿದ್ರೆ ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಪಹಲ್ಗಾಮ್ ಬಂದು ಅಮರನಾಥ್ ಯಾತ್ರೆಯ ಬೇಸ್ ಕ್ಯಾಂಪು. ಅಲ್ಲಿಂದ ಅವರು ಚಂದನ್ವಾಡಿ ಅಂತ ಹೇಳ್ತಾರೆ, ಚಂದನ್ವಾಡಿ ಕರ್ಕೊಂಡು ಗಂಗಾವಾಡಿಗೆ ಹೋಗಿ ಅಲ್ಲಿಂದ ಹೋಗಬೇಕು. ಸೊ ಹಾಗಾಗಿ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಏನು ಅಮರನಾಥಲ್ಲಿ ಶಿವ ಹೋಗಬೇಕಿದ್ರೆ ಅವನು ತನ್ನ ನಂದಿನ ಇಲ್ಲಿ ತೊಗೊಂಡು ಪಹಲ್ಗಾಮಲ್ಲಿ ಬಿಟ್ಟನಂತೆ, ತನ್ನ ಗಂಗೆನ ತನ್ನ ತಲೆ ಮೇಲಿದ್ದಂಥ ಗಂಗೆನ ಗಂಗಾವಡಿಲಿ ಬಿಟ್ಟನು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಮುಂಚೆ ಪಹಲ್ಗಾಮ್ನ ಬೈಲ್ ಗ್ರಾಮ್ ಅಂತಲೂ ಕರೀತಾರೆ. ಬೈಲ್ ಅಂತ ಹೇಳಿದ್ರೆ ಎತ್ತು ಅಂತ ಹೇಳ್ತಾರೆ, ಬೈಲ್ ಗ್ರಾಮ್ ಅಂತಲೇ ಕರಿತಾ ಇದ್ರು. ಸೊ ಹಾಗಾಗಿ ಇಲ್ಲಿಂದ ಹೋಗ್ತಾರೆ. ನೀವು ಅಮರನಾಥ್ಗೆ 2 ರೂಟಲ್ಲಿ ಹೋಗ್ಬೋದು. 2 ಇದರಲ್ಲಿ ಒಂದು ನೀವು ಸೋನ್ಮಾರ್ಗ್ ಕಡೆಯಿಂದ ಹೋಗ್ಬೋದು, ಇನ್ನೊಂದು ಈ ಕಡೆಯಿಂದ ಹೋಗ್ಬೋದು. ಸುಮಾರು ಜನ ಅಂತ ಹೇಳಿದ್ರೆ ಇದು ಹೋಗೋದು ಸಾಧಾರಣವಾಗಿ ಸ್ವಲ್ಪ ಸುಲಭ, ಸೊ ಹಾಗಾಗಿ ಹೀಗೆ ಹೋಗ್ತಾರೆ. ಇದು ವರ್ಷದ ಅಮರನಾಥ್ ಸಮಯದಲ್ಲಿ ಇದೇ ಕುದುರೆಗಳೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಅಮರನಾಥ್ ಕರ್ಕೊಂಡು ಹೋಗುತ್ತೆ. ಅಮರನಾಥ್ ಯಾತ್ರೆ ಮುಗಿದ ಮೇಲೆ ಎಲ್ಲರೂ ಇಲ್ಲಿ ಬೈಸರನ್ ಕಣಿವೆಗೆ ಹತ್ಕೊಂಡು ಹೋಗ್ತಾರೆ. ಬೈಸರನ್ ಕಣಿವೆ ಅಂತ ಹೇಳಿದ್ರೆ ಒಂದು ಎತ್ತರವಾದ ಗುಡ್ಡ. ಸಾಧಾರಣವಾಗಿ ನಾವು ಅದು ಸುತ್ತಮುತ್ತಲು ಬರೀ ಪೈನ್ ಮರಗಳೆಲ್ಲ ಇದೆ, ಅದರಲ್ಲಿ ನಡೆಯೋದಕ್ಕೆಲ್ಲ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ಅಲ್ಲಿ ಮೆಟ್ಲುಗಳಲ್ಲೆಲ್ಲ ಹಾಗಾಗಿ ನಡ್ಕೊಂಡು ಹೋಗಬೇಕು. ಸಾಧಾರಣವಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂತ ಹೇಳಿದ್ರೆ ಅವರಲ್ಲಿ ಗಿಜಿ 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 ಅಂತಲ್ಲಿ ಕೊಚ್ಚೆ ನಡೀತಾ ಇರುತ್ತೆ, ಕೊಚ್ಚೆ ತುಂಬ್ತಾ ಇರುತ್ತೆ. ಇನ್ನು ಆ ಕುದುರೆಗೆ ಹೋಗ್ತೀವಲ್ಲ ಪಹಲ್ಗಾಮಲ್ಲಿ, ಅಲ್ಲಿ ಹೋಗಬೇಕಿದ್ರೆ ಅಲ್ಲೂ ಸಹ ತುಂಬ ಕೊಚ್ಚೆಗಳಿರುತ್ತೆ, ಯಾಕೆಂದರೆ ಕುದುರೆಗಳೆಲ್ಲ ನರದ್ರದ ಕೊಚ್ಚೆ ಆಗಿರುತ್ತೆ, ತುಂಬ ಗಲೀಜಾಗಿರುತ್ತೆ. ಆ ಜಾಗದಲ್ಲಿ ಕರ್ಕೊಂಡು ಹೋಗಬೇಕಿದ್ರೆ ಸುಮಾರು 1 ಗಂಟೆ ಪ್ರಯಾಣ ಮಾಡಬೇಕು. ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕಿದ್ರೆ ಸುಮಾರು 1 ಗಂಟೆ ಪ್ರಯಾಣ ಮಾಡಬೇಕು. ಆ 1 ಗಂಟೆಗೆ ಅಲ್ಲಿಂದ 1500 ರೂಪಾಯಿಂದ 2000, 2500, 3000ವರೆಗೂ ಕೇಳ್ತಾರೆ. ನಾವು ಯಾವ ರೀತಿ ಚೌಕಾಸಿ ಮಾಡ್ತೀವಿ ಆ ಚೌಕಾಸಿ ಮೇಲೆ ಹೋಗುತ್ತೆ. ನಾವು 1800 ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟು ನಾನು ಮತ್ತು ನಮ್ಮ ಮನೆಯವರಿಬ್ಬರು ಹೋಗಿದ್ವಿ. ಅದರ ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಹೋದ್ರೆ ಹೋಗಿದ ತಕ್ಷಣ ನಮಗೆ ಜೀವ ನಮ್ಮ ಹೃದಯನೇ ಬಾಯಿಗೆ ಬಂದ ಹಾಗಾಗೋಗುತ್ತೆ. ಯಾಕೆಂತ ಹೇಳಿದ್ರೆ ಈ ರೀತಿಯಾಗಿದೆ, ಅದರಲ್ಲಿ ಹತ್ಕೊಂಡು ಹೋಗಬೇಕಿದ್ರೆ ಅದಕ್ಕೆಲ್ಲ ಅಭ್ಯಾಸ ಇರುತ್ತೆ, ಅದಕ್ಕೇನು ಹೋಗ್ತಾ ಇರ್ತೀವಿ. ಇನ್ನೇನು ಅಲ್ಲಿ ಹೋಗಿ ಅಲ್ಲಿ ಪಕ್ಕದಲ್ಲಿ ಒಂದು ನದಿ ಥರ ಹರಿತಾ ಇರ್ತಾರೆ, ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಏನಂತ ಹಿಂಗೆ ಅಯ್ಯೋ ಹೋದ್ವಿ ಅಷ್ಟಕ್ಕೆ ಈ ಕಡೆ ತಿರ್ಕೊಳತ್ತೆ. ಹಬ್ಬಾ ಬದುಕ್ತು ಅಂತ ಹೇಳ್ತಾರೆ. ಅವನು ಇಲ್ಲ ಕೂತ್ಕೊಳ್ಳಿ, ಗಟ್ಟಿಯಾಗಿ ಕೂತ್ಕೊಳ್ಳಿ, ಏನಾಗಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಇಲ್ಲ ಮೇಲೆ ಹತ್ತತ್ತೆ, ಕೆಳಗಡೆ ಬಗ್ಗತ್ತೆ, ಏನೇನೋ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಇದು ನೋಡಿ, ಈ ಜಾಗನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ. ಈಗ ಸ್ವಲ್ಪ ಸೂರ್ಯ ಬರ್ತಾ ಇದ್ದಾನೆ, ಸೂರ್ಯ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಸುಮಾರು ಮೇಲ್ಗಡೆ ಹೋಗೋಷ್ಟೊತ್ತಿಗೆ 1 ಗಂಟೆ ತಲುಪತ್ತೆ. ಅಲ್ಲಿ 1 ಗಂಟೆ ಹೋದರೆ ಆ ಪಹಲ್ಗಾಮ್ದು ಏನಲ್ಲಿ ಇದು ನಡೀತಲ್ಲ, ಗುಂಡೇಟ್ ನಡೀತಲ್ಲ, ಆ ಜಾಗದಲ್ಲಿ ನಮ್ಮದು ಇಂಡಿಯಾ ಗೇಟ್ ಥರ ಒಂದು ದೊಡ್ಡದಾದ ಕಮಾನ್ ಇದೆ, ಒಂದು ಬಾಗಿಲು ಥರ ಇದೆ. ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆ ಸಮಯ ಕೊಡ್ತೀವಿ, ನೀವೆಲ್ಲ ನೋಡ್ಕೊಂಬನ್ನಿ ಅಂತ ಹೇಳ್ತಾರೆ. ಸಾಧಾರಣವಾಗಿ ನಾವು ಹೋದಾಗ ಇಡೀ ಪ್ರದೇಶ ಹಿಮಾಚಲದ ಪ್ರದೇಶವಾಗಿತ್ತು, ಹಾಗಾಗಿ ನಾವು ಯಾವುದು ಹುಲ್ಲುಗಾವಲು ನೋಡೋಕ್ಕಾಗಿಲ್ಲ. ಮತ್ತು ಅಲ್ಲೆಲ್ಲ ಪೈನು ಮರಗಳಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಮಂಜುಗಳು ಹೇಗಿತ್ತು ಅಂತ ಹೇಳಿದ್ರೆ ಒಂದೊಂದು ಮುತ್ತುಗಳನ್ನ ಮುತ್ತುಗಳನ್ನ ಪೋಣಿಸ್ದಾಗಿತ್ತು, ತುಂಬ ಚೆನ್ನಾಗಿತ್ತು. ಸುಮಾರು ಚಲನಚಿತ್ರಗಳು ಕನ್ನಡವು ಸೇರಿ ಮತ್ತು ಹಿಂದಿ ಮತ್ತು ಭಾರತೀಯ ಇತರ ಭಾಷೆಗಳ ಸುಮಾರು ಚಿತ್ರಗಳು ಅಲ್ಲೇ ಆಗುತ್ತೆ. ಮತ್ತು ಅಲ್ಲಿಗೆ ಹೋಗಿದ ತಕ್ಷಣ ನಿಮಗೆ ದಣಿವಾರಿಸ್ಕೊಳ್ಳೋಕ್ಕೋಸ್ಕರ ಒಂದು ಚಿಕ್ಕದಾದ ಹೋಟೆಲ್ ಥರ ಒಂದಿದೆ, ಅಲ್ಲಿ ನಿಮಗೆ ಸಣ್ಣದಾದ ಮ್ಯಾಗಿ ಮಾಡಿಕೊಡ್ತಾರೆ, ಕಾಫಿ ಟೀ ಎಲ್ಲ ಸಿಗುತ್ತೆ. ಒಂದಷ್ಟು ಕಾಶ್ಮೀರದ ಬಟ್ಟೆ ಹಾಕ್ಕೊಂಡು ಅಲ್ಲಿ ತೆಗೆಸ್ಕೊಳ್ಳೋಂಥ ಫೋಟೋಗಳೆಲ್ಲ ತೆಗೆಸ್ಕೊಳ್ಳೋಂತಿರುತ್ತೆ. ನಾವು ಸಹ ಅಲ್ಲಿ ಕಾಶ್ಮೀರೆಲ್ಲ ತೆಗೆಸ್ಕೊಂಡು ಸುಮಾರು ಅರ್ಧ 3/4 ಗಂಟೆ ಇದ್ದ ಮೇಲೆ ವಾಪಸ್ ಬಂದ್ವಿ. ಅವತ್ತಿನ ದಿವಸನೂ ಹಾಗೆ ಆಗಿರೋದು. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ, ಮೇಲ್ಗಡೆಯಿಂದ ದಬ ಅಂತ ಇಳ್ಕೊಂಡ್ಬಂದು ಎಲ್ಲರೂ ಧರ್ಮ ಕೇಳಿ ಎಲ್ಲರೂ ಶೂಟ್ ಮಾಡಿದ್ದಾರೆ. ಪಾಯಿಂಟ್ ಬ್ಲಾಂಕ್ ಅಲ್ಲೇ ಇಟ್ಕೊಂಡು ಹೊಡೆದಿದ್ದಾರೆ 28 ಜನ. ಇದಾದ್ಮೇಲೆ ಹೇಳಕ್ಕೆ ಶುರು ಮಾಡಿದ್ರು, ಎಲ್ಲರ ಕತೆ ಹೇಳಿದ್ರು. ನೋಡಿ ಅದು ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು, ಯಾವುದೇ ಸೈನಿಕರ ಅಥವಾ ಏನೇ ಪೊಲೀಸರಾಗಲಿ ಅಲ್ಲಿಂದ ಮೇಲ್ಗಡೆ ಬರೋದಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಏನೇ ಬರಬೇಕಿದ್ರು ಅವರ ಸುಮಾರು 1 ಗಂಟೆ ತಗೊಳುತ್ತೆ. ಇಲ್ಲಾಂದರೆ ಏರ್ ಲಿಫ್ಟಲ್ಲಿ ಬರಬೇಕು. ಅದು ಏರ್ ಲಿಫ್ಟಲ್ಲಿ ಬರಬೇಕಿದ್ರೆ ಎಲ್ಲ ಎತ್ತರವಾಗಿದ್ದ ಗಿಡಗಳಿದೆ, ಸೊ ಮರಗಳಿದೆ, ಅದು ಸಹ ಕಷ್ಟ ಆಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಆಗಿ ಮಾಡಿದ್ದಾರೆ. ಹಾಗಾಗಿ ಭದ್ರತಾ ವೈಫಲ್ಯ ಅಲ್ಲ, ಅದು ಪ್ರೀ ಪ್ಲ್ಯಾನು, ಲೋಕಲ್ ಅವರ ಸಪೋರ್ಟ್ ಇದೆ.
ಮತ್ತು ಇನ್ನೂ ಒಂದು ಹೇಳಿ, ತುಂಬ ಜನ ಉದ್ದಕ್ಕೆ ಬರೀತಾರೆ, ಇಲ್ಲ ಅವರೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ಆ ಕುದುರೆ ಎತ್ಕೊಂಡು ಹೋಗೋರು ಎಷ್ಟೊಂದು ಜೀವನ ಉಳಿಸಿದ್ರು ಅಂತ. ಸ್ವಾಮಿ, ಜೀವ ಉಳಿಸಿದ್ರೆ ಇನ್ನೆಷ್ಟು ಜನ ಇದರಲ್ಲಿ? ಸುಮಾರು ಜನ ಅಲ್ಲಿ ಕೇಳಿದವ್ರ ಪ್ರಕಾರ ಆಗ್ಲೇ ಕುದುರೆಯವರೆಲ್ಲ ಬಿಟ್ಬಿಟ್ಟು ಓಡಿ ಹೋಗ್ಬಿಟ್ಟಿದ್ರಂತೆ. ಅಷ್ಟು ಜನ ಕುದುರೆಯವರು ಇಲ್ಲದಲೇ ಓಡಿ ಹೋಗ್ಬಿಟ್ಟಿದ್ರಂತೆ. ಇನ್ನೊಂದೆಷ್ಟು ಎಲ್ಲೋ ಅಲ್ಲಿ ಉಳ್ಕೊಂಡಿದ್ರಲ್ಲಿ ಇರೋರು ಎಲ್ಲಿದ್ದು ಮುಸಲ್ಮಾನರು? ಅಲ್ಲಿ ಇರೋದೇನು ಹೇಳಿದ್ರಲ್ಲ, 97% ಮುಸಲ್ಮಾನರು ಬೇಕಿದ್ರೆ ಇನ್ಯಾರೂ ಬರೋದಿಲ್ಲ. ಇನ್ನು ಹಿಂದೂಗಳೆಲ್ಲ ಸತ್ತು ಹೋಗಿದ್ರು, ಎಲ್ಲಿದ್ದ ಹಿಂದೂಗಳೆಲ್ಲ ಸತ್ತು ಹೋಗಿದ ಮೇಲೆ ಬರೀ ಹೆಂಗಸ್ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ಹಾಗಾಗಿ ಅಲ್ಲಿಯವರೇ ಸಹಾಯ ಮಾಡ್ತಾರೆ ಹೊರತು ಅದರಲ್ಲಿ ಏನು ಹೆಚ್ಚುಗಾರಿಕೆ ಅಲ್ಲ. ಸೊ ಹಾಗಾಗಿ ಇದು ಭದ್ರತಾ ವೈಫಲ್ಯ ಅನ್ನೋದಕ್ಕಿಂತ ನಮ್ಮವರ ನಸುಗುನ್ನಿತನ, ಬೆನ್ನಿಗೆ ಚೂರಿ ಚುಚ್ತಾರೆ ಅಂತ ಹೇಳ್ತಾರಲ್ಲ, ಅದು ಆಗಿರೋದು. ಇದಾದ ಮೇಲೆ ಸ್ವಾಮಿ ಏನು ಗೋಕುಲಾಷ್ಟಮಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಕಾಶ್ಮೀರದಲ್ಲಿ ಆಗಿದೆ ಅಂತ ಹೇಳಿದ್ರೆ, ಇಡೀ ದೇಶನೇ ಅದಕ್ಕೋಸ್ಕರ ನಿಂತ್ಕೊಂಡು ಎಲ್ಲರೂ ನಿಂತ್ಕೊಂಡು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇರಬೇಕಿದ್ರೆ, ಕರ್ನಾಟಕದವ್ರಿಗೆ ಏನು ಬಂತು ಸ್ವಾಮಿ ರೋಗ? ಕರ್ನಾಟಕದ ರಾಜ್ಯ ಸರ್ಕಾರ ಅದಕ್ಕೇನಿಲ್ಲ ತೊಗೊಂಡೋಗಲ್ಲೊಂದು ಇಲ್ಲೂ ಭದ್ರತಾ ವೈಫಲ್ಯ ಅಂತ ಅದಕ್ಕೊಂದು ಇದು ಪಾಸ್ ಮಾಡಿ ಇಲ್ಲೆಲ್ಲ ಬಾಯಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಇದಿಲ್ಲ ಇಲ್ಲಿ ಇದನ್ನು ಅದರಲ್ಲೂ ಪ್ರತಿಯೊಂದು ತನ್ನ ಅವಶ್ಯಕತೆ ಇಲ್ಲದ್ರೆ ಪ್ರತಿಯೊಂದಕ್ಕೂ ಮೂಗು ತೋರಿಸ್ಕೊಂಡು ಬರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಹೇಳ್ತಾನೆ, ಇಲ್ಲಿ ಜಾತಿ ಧರ್ಮ ನೋಡಿಲ್ಲ ಅಂತ. ಜಾತಿ ಧರ್ಮ ನೋಡಿಲ್ಲ ಅಂತ ಹೇಳಿದ್ರೆ ಪ್ಯಾಂಟ್ ಯಾಕೆ ಸ್ವಾಮಿ ಬಿಚ್ಚಿದ್ರು? ಮತ್ತು ಸತ್ತಿರೋರಲ್ಲಿ 28 ಜನದಲ್ಲಿ 27 ಜನ ಹಿಂದೂಗಳು ಯಾಕೆ ಆಗಿದ್ದಾರೆ? ಅದರಲ್ಲಿ ಒಬ್ಬ ಏನೋ ತನ್ನ ಪ್ರವಾಸಿಗಳ ಮೇಲೆ ಹೊಡೆಯಕ್ಕೆ ಹೋಗಬೇಡಿ ಅಂತ ಹೇಳಿದಕ್ಕೆ ಸಾಕ್ತಿದ್ದಾನೆ ಹೊರತುನು ಅಂತ ಅವ್ರು ಹೇಳಿದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಸತ್ತಿರೋ 28 ಜನದಲ್ಲಿ 27 ಜನ ಹಿಂದೂಗಳಾಗಿದ್ದರೆ ಹಿಂದೂಗಳ ಹೆಸರು ಕೇಳಿಲ್ಲ ಅಂತ ಹೇಳ್ತಾರಲ್ಲ. ಚಿಕ್ಕ ಮಕ್ಕಳುಗಳಲ್ಲಿ ತಂದೆಯನ್ನು ಕಳ್ಕೊಂಡಂಥ ಮಕ್ಕಳುಗಳು ಹೇಳ್ತಾ ಇದ್ದಾರೆ. पहले तो हम मिनी स्विट्जरलैंड गए थे पहलगाम में घोड़े से, क्योंकि वो रास्ता बहुत खराब था. हम जैसे पहुंचे ना, हमें भूख लगी थी तो हम खाना खाने के लिए गए. अचानक से वो कुछ गोलियों की आवाज आई, हम सब भागे. इतने टाइम में वो टेररिस्ट लोग हमारे सामने आ गए और वो बोले मुसलमान अलग हो जाओ और हिंदू अलग हो जाओ, और हिंदुओं को सारे गोली मार दी, जेंट्स को लोगों को. और बाद में वो कहीं गायब हो गए और हम भाग के नीचे आ गए, उतर के पूरा पहाड़. मतलब वो एक दाढ़ी बहुत बड़ी थी, वो सर पर वो टोपी पहनी थी और कैमरा भी था ऊपर. बस इतना ही याद है. वो बोला बस मुसलमान अलग हो जाओ और हिंदू अलग हो जाओ. हिंदू को गोली मार के भाग गए. ಈ ಖರ್ಗೆಗೆ ಏನಾಗಿದೆ? ಬಾಯಿ ಇದೇ ಖರ್ಗೆನೆ ಇಲ್ಲಿ ಭದ್ರತಾ ವೈಫಲ್ಯ ಅಂತ ಕೊಚ್ಕೊಂಡ್ರಲ್ಲ. ಇಲ್ಲಿ ನಾಸಿರ್ ಸಾಬ್ ಅಂತ ಗೆದ್ದಾಗ, ಇಲ್ಲಿ ನಾಸಿರ್ ಹುಸೇನ್ ಇಲ್ಲಿ ಗೆದ್ನಲ್ಲ, ಅಲ್ಲಿ ಗೆದ್ದಾಗ ಏನು ಮಾಡ್ದ ಅವನಲ್ಲಿ? ಇವರೆಲ್ಲೋ ಜೈ ಶ್ರೀರಾಮ್ ಅಂತ ಹೇಳಿದಾಗ, BJP ಅವರು ಗೆದ್ದಾಗ ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ಅಲ್ಲಿ ಕೂತ್ಕೊಂಡ್ರವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಲೈವ್ ಎಲ್ಲ ಆದಾಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಏನು ಹೇಳ್ದ? ಇಲ್ಲ, ಅದು ಪಾಕಿಸ್ತಾನ್ ಜಿಂದಾಬಾದ್ ಎಲ್ಲ ಹೇಳಿದ್ದು, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ದು ನಾನೇ FSL ರಿಪೋರ್ಟ್ ನೋಡಿದ್ದೀನಿ ಅಂತ. ಆಮೇಲೆ ಏನಾಯಿತು? ತನ್ನಿಗೆ ಗೊತ್ತಿಲ್ಲದೆ ಇರೋದು ಅನವಶ್ಯಕವಾಗಿ ಮಾತಾಡಕ್ಕೆ ಹೋಗಬಾರ್ದು. ಯಾಕೆ ಬೇಕು ಸ್ವಾಮಿ ನಿಮಗೆ? ಎಲ್ಲಿವರೆಗೂ ಆಗಿದೆ ಅಂತ ಹೇಳಿದ್ರೆ, ಯುದ್ಧ ಬೇಡ, ನಮಗೆ ಭಾರತ ಯುದ್ಧ ಮಾಡಬಾರ್ದು. ಸಿದ್ದರಾಮಯ್ಯ ಯಾರು ಸ್ವಾಮಿ ಹೇಳೋದಕ್ಕೆ ಯುದ್ಧ ಬೇಡ ಅಂತ ಹೇಳೋದಕ್ಕೆ? ಅಲ್ಲೇನಾದರೂ ಅವರು ಮೋದಿಯವರು ಹೇಳಿದ್ದಾರೆ ಯುದ್ಧ ಮಾಡಬೇಕು ಅಂತ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿದಾರ? ಅವ್ರು ಏನು ಹೇಳಿದ್ರು? ನಾವು ಇದಕ್ಕೆ ಬದಲಾವಣೆ, ನಾವು ಅದಕ್ಕೆ ತಕ್ಕ ತಗೊಳ್ತೀವಿ, ಏನು ಶಾಸ್ತಿ ಮಾಡ್ತೀವಿ, ಪ್ರತಿಯೊಬ್ಬರು ಎಲ್ಲಿದ್ರೂ ಅವರು ಮಣ್ಣು ಮಾಡ್ತೀವಿ ಅಂತ ಹೇಳಿದ್ರು. ಒಂದು ದೇಶದ ಇಡೀ ಭಾರತದ ಒಕ್ಕೂಟದ ಭಾಗವಾಗಿರಬೇಕಿದ ಮೇಲೆ ಅವರು ಒಕ್ಕೂಟದ ಭಾಗವಾಗಿರಬೇಕು. ಪ್ರಧಾನಮಂತ್ರಿಗಳು ಏನು ತಗೊಳ್ತಾರೋ ಅದಕ್ಕೆ ಅವರು ಬದ್ಧರಾಗಿರಬೇಕು. ಇವತ್ತು ನೋಡಿ, ಪಾಕಿಸ್ತಾನ ಟಿವಿಗಳಲ್ಲಿ ಅಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಆಂತರಿಕ ಕೋಲಾಹಲ ನಡೀತಾ ಇದೆ, ಭಾರತದಲ್ಲಿ ಎಷ್ಟೊಂದು ಜನಕ್ಕೆ ಇಷ್ಟ ಇಲ್ಲ, ಅದರಲ್ಲಿಂದ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅಲ್ಲಿ ನಮಗೆ ಶಾಂತಿ ಬೇಕು, ಯುದ್ಧ ಬೇಡ ಅಂತ. ಅಂದರೆ ಎಲ್ಲಿವರೆಗೂ ಹೋಯಿತು ಸ್ವಾಮಿ ನಿಮ್ಮದು? ಹಾಗಿದ್ರೆ ನಿಮಗೆ ನೊಬೆಲ್ ಪ್ರಶಸ್ತಿ ಈ ಸತಿ ಕೊಡಿಸ್ಬಿಡೋಣ ನಿಮಗೆ. ಈ ಸತಿ ಕೇಂದ್ರ ಸರ್ಕಾರ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಇದೆ. ಏನು ಮಾಡೋದು ಅಂತ ಕಳೆದ 2 ಸತಿ ಯಾರಿಗೆ ಏನಾಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಏನು ಇನ್ನೂ ಸೂತಕದ ಛಾಯೆ ಇರಬೇಕಿದ್ದರೆ ಹೋದ ಸತಿ 14-15 ದಿವಸದೊಳಗೇ ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ರು ಮತ್ತು ರೋಷಾವೇಶವಾಗಿ ಮಾತಾಡ್ತಿದ್ರು. ಆದರೆ ಈ ಸತಿ ಬಹಳ ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ವಪಕ್ಷ ಸಭೆಯನ್ನು ಕರೆದ್ರು. ಸರ್ವಪಕ್ಷ ಕರೆದಲ್ಲಿ ಸಾಧಾರಣವಾಗಿ ಸರ್ವಪಕ್ಷ ಸಭೆ ಕರಿಬೇಕಿದ್ದರೆ 10 ಜನ ಸಂಸದರಿದ್ದೆ ಅವರಿಗೆ ಎಲಿಜಿಬಲ್ ಇರ್ತಾರೆ. ಆದರೆ ಈ ಸತಿ ಒಂದೇ ಒಂದು ಸದಸ್ಯರಂತೆ AMIM ಅಂತ ಹೇಳಿದ್ರೆ OIC, ಅಸದುದ್ದೀನ್ OIC ಅವ್ರನ್ನೂ ಸಹ ಕರೆದಿದ್ದಾರೆ. ಇಡೀ ಭಾರತದಲ್ಲಿರುತ್ತೆ ಎಲ್ಲರನ್ನೂ ಕರೆದು ಅದರಲ್ಲಿ ರಕ್ಷಣಾ ಮಂತ್ರಿಗಳು ಮತ್ತು
ಇವರು ಗೃಹ ಮಂತ್ರಿಗಳು, ಯಾಕೆಂದರೆ ಇದಕ್ಕೆ ರಕ್ಷಣಾ ಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇದಕ್ಕೆ ಇಲಾಖೆಗೆ ಸಂಬಂಧಪಟ್ಟು ಅವರು ತಗೊಂಡು ಬ್ರೀಫಿಂಗ್ ಮಾಡಿದ್ದಾರೆ. ಎಲ್ಲೆಲ್ಲ ಏನೇನು ಮಾಡ್ಬೋದು, ಯಾವ ರೀತಿ ಸೇವಾ ಸಲಹೆಗಳನ್ನೆಲ್ಲ ತಗೊಂಡಿದ್ದಾರೆ. ಮತ್ತು ಅದರಲ್ಲಿ ಎಲ್ಲ ಪಕ್ಷಗಳದ್ದು ಈ ಸತಿ ನಾವು ಕೇಂದ್ರ ಸರ್ಕಾರ ಏನು ತಗೊಳುತ್ತೆ, ಭಾರತ ಸರ್ಕಾರ ಏನು ತಗೊಳುತ್ತೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಬೇಕಿದ್ರೆ ಕರ್ನಾಟಕದವರ ಭಾರತದಲ್ಲಿ ಇಲ್ವೇ? ಅಂದರೆ ಅದೇ ಅವರ ಮಲ್ಲಿಕಾರ್ಜುನ ಖರ್ಗೆ, ಇದೇ ಪ್ರಿಯಾಂಕರ್ಗೆ ಅವರಪ್ಪ ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿ ಒಪ್ಕೊಂಡಿದ್ದಾರಲ್ವಾ, ಅಲ್ಲಿ ಇದು ನಡೆದಿರೋದು ಇದು ಮತದನ್ನು ಧರ್ಮ ಜಾತಿ ಕೇಳಿ ಧರ್ಮನ ಕೇಳಿ ಅಲ್ಲಿ ಹೊಡೆದಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಬೇಕಿದ್ರೆ. ಮತ್ತು ಅಲ್ಲಿ ಇರುವಂತಹ ಎಲ್ಲ ಇದನ್ನು ಹಿಂದೂಗಳನ್ನ ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ ಅಂತ ಹೇಳಿ ಮರಣೋತ್ತರ ಪರೀಕ್ಷೆಯಲ್ಲೂ ಬಂದಿರಬೇಕಿದ್ರೆ ಯಾಕೆ ಮಾತಾಡ್ತೀರಿ ನೀವು? ಮತ್ತು ಇನ್ನೊಬ್ಬ ಬಂಡಸಿದ್ದಿಗೌಡ ಅಂತ ಅವರು ಶ್ರೀರಂಗಪಟ್ಟಣದವರು ಅವರು ಅಂತ ಹೇಳಿದ್ದಾರೆ, ಆರ್ಟಿಕಲ್ 370 ತೆಗೆದಿದ್ದಕ್ಕೋಸ್ಕರ ಇಲ್ಲ ಆಯಿತು ಅಂತ. ಆರ್ಟಿಕಲ್ 370 ತೆಗೆದಿದ್ದು 2019ನೇ ಇಸ್ವಿಲಿ, ಇದು ನಡೀತಿರೋದು 2025ನೇ ಇಸ್ವಿಲಿ. ಆರ್ಟಿಕಲ್ 370 ತೆಗೆದ ಮೇಲೆ ಒಂದೇ ಒಂದು ರೀತಿಯ ಗಲಾಟೆ ಆಗಿರಲಿಲ್ಲ, ಕಲ್ಲು ಹೊಡೆಯೋದೆಲ್ಲ ನಿಂತು ಹೋಗಿತ್ತು. ಕಳೆದ 6 ವರ್ಷಗಳಿಂದ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡಬೇಕಾಗಿತ್ತು. ಇನ್ನು ಈ ದೇಶದ ಅಳಿಯ ಅಂತ ಒಪ್ಕೊಳ್ತಾನೆ ಅಂತ ಏನು ಪ್ರಿಯಾಂಕಾ ವಾದ್ರಾ ಅವರ ಗಂಡ ವಾದ್ರಾ ಅವರು ಹೇಳಿದ್ದಾನೆ, ಮುಸಲ್ಮಾನರಿಗೆ ಇಲ್ಲಿ ತುಂಬ ಹಿಂಸೆ ಕೊಡ್ತಾ ಇದೆ, ಅದಕ್ಕೋಸ್ಕರ ಅವರು ಬಂದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ದಾಳಿ ಮಾಡಿದ್ದಾರೆ ಅಂತ. ಮೊದಲು ನೀವು ಯಾವ ಜಾತಿ ಅಂತ ತಿಳ್ಕೊಳ್ಳಿ ಸ್ವಾಮಿ. ನೀವಿರೋದು ಏನೇನು ಮಾಡಿದ್ರೆ ಅಂತ ನೀವು ತಿಳ್ಕೊಳ್ಳಿ. ನೀವು ಇವತ್ತೇನಾದರೂ ಕೇವಲ ಏನಾದರೂ ನೀವು ಆ ಗಾಂಧಿ ಪರಿವಾರದಲ್ಲಿ ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ಜೈಲಲ್ಲಿ ಮುದ್ದೆ ಮುರಿಬೇಕಾಗಿತ್ತು. ಅನವಶ್ಯಕವಾಗಿ ತಮಗೆ ಸಂಬಂಧಪಟ್ಟಿಲ್ಲದೆ ಇರೋದನ್ನು ಹೇಳಕ್ಕೆ ಹೋಗಬಾರ್ದು. ಈ ಸತಿ ತುಂಬ ಚೆನ್ನಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ಎಲ್ಲ ರಾಷ್ಟ್ರಗಳಿಗೂ, ಅಂದರೆ ದೆಹಲಿಯಲ್ಲಿರುವಂಥ ಎಲ್ಲ ರಾಜತಾಂತ್ರಿಕರನ್ನ ಕರೆದು ಎಲ್ಲರಿಗೂ ಒಂದೊಂದು ಸತಿ ಮಾತಾಡೋಕ್ಕಾಗಲ್ಲ ಅಂತ ಎಲ್ಲರಿಗೂ ಒಂದು ಸಭೆ ಕರೆದು ಅವರಿಗೆ ಏನಾಗ್ತಿದೆ, ಇಲ್ಲಿ ಏನೇನಾಗಿದೆ ಅಂತ ಅದಕ್ಕೆಲ್ಲನೂ ಮಾಡ್ತಾ ಇದ್ದಾರೆ. ಅದಲ್ದಲೇ ಸಾಕ್ಷಿ ಕೊಡಿ ಅಂತ ಕೇಳ್ತಾರಲ್ಲ ಅಂತ ಅದಕ್ಕೋಸ್ಕರನೇ ಯಾವ್ಯಾವ ರೀತಿ ಸಾಕ್ಷಿಗಳು ಬೇಕೋ ಅದೆಲ್ಲನೂ ಸಿದ್ಧ ಮಾಡ್ತಾ ಕೂತಿದ್ದಾರೆ. ಸೊ ಹಾಗಾಗಿ ಏನೋ ಒಂದು ಆಗತ್ತೆ ಅನ್ನೋದು ಗೊತ್ತಾಗಿದೆ. ಅದಕ್ಕೋಸ್ಕರ 5 ನಿರ್ಣಯಗಳನ್ನು ಆಗಿದ ತಕ್ಷಣ 5 ನಿರ್ಣಯಗಳು ತೊಗೊಂಡ್ರು. ಮೊದಲನೇದು ಅಂತ ಹೇಳಿದ್ರೆ 1960ನೇ ಇಸ್ವಿಲಿ ಇದೇ ನೆಹರು ಅವರು, ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರು ಅವರು ಮಾಡಿದಂಥ ಒಂದು ಇಂಡಸ್ ವ್ಯಾಲಿ ಟ್ರೀಟಿ ಅಂತ ಹೇಳಿದ್ರಲ್ಲ, ಇಂಡಸ್ ವಾಟರ್ ಟ್ರೀಟಿ, ಅದನ್ನು ನಾವು ರದ್ದುಪಡಿಸ್ತೀವಿ ಅಂತ ಹೇಳಿದ್ರು. ಎರಡನೇದೇನು ಮಾಡಿದ್ರೆ ವಾಘಾ ಗಡಿ ಇದೆಯಲ್ಲ, ವಾಘಾ ಗಡಿಯ ಸುತ್ತಮುತ್ತಲೆಲ್ಲದನ್ನು ಅದೆಲ್ಲ ಮುಚ್ತೀವಿ ಅಂತ ಹೇಳಿದ್ರು. ಮೂರನೇವರು ಅಂತ ಹೇಳಿದ್ರೆ ಪಾಕಿಸ್ತಾನದವ್ರಿಗೆ ವೀಸಾ ಕೊಡಲ್ಲ. 4ನೇವರು ಇಲ್ಲಿರೋರೆಲ್ಲ ಹೊರಗಡೆ ಹೋಗಬೇಕು. ಮತ್ತು 5ನೇದಾಗಿ ರಾಜತಾಂತ್ರಿಕರನ್ನು ಕಡಿಮೆ ಮಾಡ್ಕೊಳ್ತಾ ಬಂದರು. ಅಂದರೆ ಈಗಲೇ ಏನು ಮಾಡಬೇಕು ಅನ್ನೋದನ್ನು ತಗೊಂಡ್ರು. ಯಾವಾಗ ಇಲ್ಲಿ ನಾವು ನೀರು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಜಲತಜ್ಞರುಗಳು ಉಟ್ಕೊಂಡ್ಬಿಡ್ತಾರೆ. ಅವ್ರು ಯಾರೋ ಸ್ವಾಮೀಜಿಗಳಂತೆ, ಅವಿಶ್ವರಾನಂದ ಸ್ವಾಮೀಜಿ ಅಂತೆ, ಅವರು ಶಂಕರಾಚಾರ್ಯ ಸ್ವಘೋಷಿತ ಸ್ವಾಮಿ, ಅವ್ರು ಯಾರನ್ನೂ ಅವ್ರಿಗೆ ಕೇರು ಮಾಡೋದಿಲ್ಲ. ಆ ಮನುಷ್ಯ ಯಾವಾಗಲೂ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಇದೇ ಮನುಷ್ಯನೇ. ನಾವು ಇಡೀ ಪ್ರಪಂಚದಿಂದ ಎಲ್ಲ ಬಂದು 70 ಕೋಟಿ ಜನ ಬಂದು ಇಲ್ಲಿ ಪ್ರಯಾಗರಾಜದಲ್ಲಿ ಬಂದಾಗ ಅದಕ್ಕೂ ಕೊಂಕು ತೆಗೆದಿದ್ದ ಅದೇ ಮನುಷ್ಯನೇ. ಪ್ರತಿಯೊಂದರಲ್ಲೂ ಭಾರತದ ವಿರೋಧಿ ಮನಸ್ಥಿತಿ ಇರುವಂಥ ಆ ಮನುಷ್ಯ ಹೇಳ್ತಾನೆ, ನೀರೆಲ್ಲ ತೊಗೊಂಡು ಏನು ಮಾಡ್ತೀರಿ, ಎಲ್ಲಿಟ್ಕೋತೀರಿ ಅಂತ. ಸ್ವಾಮಿ, ಒಂದು ತಿಳ್ಕೊಳ್ಳಿ, ಏನೇ ಒಂದು ಮಾಡಬೇಕಿದ್ರೆ ಹಿಂದೆ ಒಂದು ಚೆನ್ನಾಗಿರೋ ಯೋಚನೆ ಮಾಡಿರ್ತಾರೆ. ಇದಕ್ಕೇನೆ ವಾಜಪೇಯಿ ಅವರು ಆಗಲೇ ಹೇಳಿದರು, ಗಂಗಾ ಕಾವೇರಿ ಜೋಡಣೆ ಮಾಡಬೇಕು, ನದಿಗಳನ್ನ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳನ್ನ ಜೋಡಣೆ ಮಾಡಬೇಕು ಅಂತ ಹೇಳಿದ್ದು ಅವತ್ತಿಂದ ಬಡ್ಕೋತಾ ಇದ್ದರು ವಾಜಪೇಯಿ ಅವರು. ಅದನ್ನೇ ಕೇಳಿಲ್ಲ ಇದೇ ಲಾಲು ಪ್ರಸಾದ್ ಯಾದವ್ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅಲ್ಲಿಂದ ಬ್ರಹ್ಮಪುತ್ರ ನದಿ ಜೋಡಿಸಿದಾಗ ಹೊಡ್ಕೊಂಡ್ರಲ್ಲಿ ಎಲ್ಲರೂ ನಮ್ಮ ದಕ್ಷಿಣ ಭಾರತದವ್ರು ಉತ್ತರ ಭಾರತ ನದಿಗಳೆಲ್ಲ ಹಾಳು ಮಾಡ್ಕೊಳ್ತಿದ್ದಾರೆ, ನೀರೆಲ್ಲ ತೊಗೊಂಡ್ಬಿಡ್ತಿದ್ದಾರೆ ಅಂತ. ಅವತ್ತು ವಾಜಪೇಯಿ ಅವರು ಕ್ಲೀನಾಗಿ ಹೇಳಿದರು, ಸರಿಯಾಗಿ ಹೇಳಿದರು, ಅಪ್ಪ ನಿಮ್ಮದು ಪ್ರತಿದಿನ ನೀರು ತೊಗೊಳೋದಿಲ್ಲ, ನಿಮ್ಮದು ಎಕ್ಸಸ್ ನೀರೆಂದು ಪ್ರವಾಹ ಬರ್ತಾ ಇರುತ್ತಲ್ಲ, ಅವಾಗವ ಪ್ರವಾಹ ಬರ್ತಿರ್ತಲ್ಲ, ಆ ಪ್ರವಾಹದ ನೀರಿಗೆ ಹರಿಸಿ ಸಾಕು, ಅವ ಪ್ರವಾಹ ಆಗೋದು ತಪ್ಪತ್ತೆ ಅಂತ ಹೇಳಿದರು. ಅದನ್ನು ಒಪ್ಕೊಂಡಿರಲಿಲ್ಲ. ಆದರೆ ಈಗ ಕಳೆದ ಒಂದು 3-4 ತಿಂಗಳ ಹಿಂದೆ ಇದನ್ನು ಅಧಿಕೃತವಾಗಿ ಒಂದು ಶಾಸನ ಮಾಡಿದ್ದಾರೆ. ಸೊ ಹಾಗಾಗಿ ಗಂಗಾ ಕಾವೇರಿ ಮತ್ತು ಯೋಜನೆಗಳು ಶುರುವಾಗಿದೆ. ಆದರೆ ಯಾವಾಗ ಪ್ರಧಾನಮಂತ್ರಿ ಮೋದಿಯವರು ಆಡಳಿತಕ್ಕೆ ಬಂದರೋ ಇದು ಪೂರ್ವ ನಿಯೋಜಿತವಾಗಿ ಮಾಡಿಕೊಂಡು ಇವಾಗ ಅಲ್ಲಿ ಅಂತ ಹೇಳಿದ್ರೆ ಆ ಸಿಂಧೂ ನದಿ ಇದರಲ್ಲಿ 5-6 ನದಿಗಳಿರುತ್ತೆ. ಒಂದು ರಾವೀಸ್, ಸಟ್ಲೇಜ್ ಮತ್ತು ಬಿಯಾಸ್, ಈ 3 ನದಿಗಳು ಭಾರತಕ್ಕೆ, ಮತ್ತು ಇಲ್ಲಿ ನಿಮಗೆ ಝೀಲಮ್ಮು, ಬ್ರಹ್ಮಪುತ್ರ ಮತ್ತು ಝೀಲಮ್ಮು ಮತ್ತು ಸಿಂಧೂ ನದಿ ಮತ್ತು ಇನ್ನೊಂದು. ಸೊ ಈ 3 ನದಿ ಅವ್ರಿಗೆ ಹೋಗಬೇಕಾಯಿತು. ಅವತ್ತಿನ ದಿವಸ ನೆಹರು ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಆ 85% ಪಾಕಿಸ್ತಾನದವರಿಗೆ, ಕೇವಲ 15% ಮಾತ್ರ ಭಾರತೀಯರಿಗೆ ಅಂತ ಇತ್ತು. ಅಂದರೆ ನಮಗೆ ಅದರಲ್ಲೂ ಮೋಸ ಆಗ್ತಿತ್ತು. ಮತ್ತು ನಾವು ಪ್ರತಿ ಸತಿನೂ ನಾವು ನೀರು ಬಿಡಬೇಕಿದ್ರೆ, ಇವಾಗೇನು ಗಂಗಾ ಮತ್ತು ನಾವು ಕಾವೇರಿಲಿ ಕರ್ನಾಟಕ ಮತ್ತು ತಮಿಳುನಾಡು ಬಗ್ಗೆ ನಡೀತಾ ಇರುತ್ತಲ್ಲ, ಅದು 2 ರಾಜ್ಯಗಳಿಗೆ ನಡೀತಾ ಇರಬೇಕಿದ್ರೆ ಅದು 2 ದೇಶಗಳ ಮಧ್ಯೆ ಪ್ರತಿ ಸತಿನ ಎಷ್ಟೆಷ್ಟು ದಿವಸ ನೀರು ಬಿಡ್ತಿದ್ದೀವಿ. ಯಾವಾಗಲೂ ನಾವು ನೀರು ತಡೆ ಹಿಡ್ಕೋಬೇಕಾಗಿತ್ತು, ಅವ್ರು ಕೇಳಿದಾಗ ಬಿಡಬೇಕಾಗಿತ್ತು, ಎಷ್ಟು ಬಿಟ್ವಿ ಅಂತೆಲ್ಲ ಲೆಕ್ಕ ಕೊಡಬೇಕಾಗಿತ್ತು. ಇವತ್ತೇನು ಮಾಡಿದ್ರು ಅಂತ ಹೇಳಿದ್ರೆ, ಯಾವಾಗ ನಾವು ಸಿಂಧೂ ನದಿಯ ನೀರನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲರೂ ಡೈವರ್ಷನ್ ಅಂತ ಹೇಳಿದ್ರೆ ಈ ಕಡೆ ಎಲ್ಲರೂ ಆ ಕಡೆ ಹೋದರು. ಆ ಕಡೆ ಹೋಗ್ಬೇಕಾದ್ರೆ ಎಲ್ಲ ಇಲ್ಲಿ ಬಾಯಿ ಬಡ್ಕೊಳ್ತಾ ಇದ್ರು, ನೀರೇನು ಮಾಡ್ತೀರಿ ಅಂತ.
ಸಡನ್ನಾಗಿ ಏನು ಮಾಡೋದು ಅಂದರೆ ಝೀಲಂ ನದಿದು ಆ ಗೇಟ್ ಇದೆಯಲ್ಲ, ಕ್ರಸ್ಟ್ ಗೇಟ್ನ ತೆಗೆದ್ರು. ಕ್ರಸ್ಟ್ ಗೇಟ್ ತೆಗೆದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ಎಷ್ಟಪ್ಪ ನೀರು ಹೋಯಿತು ಅಂತ ಹೇಳಿದ್ರೆ ಸುಮಾರು 22 ಅಡಿ ಎತ್ತರದಷ್ಟು ನೀರು ಹೋಯಿತು ಅಂತ ಹೇಳಿದ್ರೆ ಸುಮಾರು ಒಂದು ಕಾಲಭಾಗದಷ್ಟು ಪಾಕಿಸ್ತಾನದ ಕೊಚ್ಕೊಂಡು ಹೋಗಂಗಾಗೋಯ್ತು. ಗಮನ ಇರಲಿ, ಮೊದಲನೇ ಸತಿ ನಾವು ಅಟ್ಯಾಕ್ ಮಾಡಿದಾಗ ನಾವು ಒಳಕ್ಕೆ ಹೋಗಿ ನುಗ್ಗಿ ಹೊಡೆದಿದ್ವಿ, ಅವತ್ತು ನಮ್ಮ ಸೈನ್ಯ ಹೊಡೆದಿತ್ತು, ಮಿಲಿಟ್ರಿ ಹೊಡೆದಿತ್ತು. ಎರಡನೇ ಸತಿಯಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ವಿ. ಈ ಸತಿ ಮೂರನೇದು ಜಲ ಪ್ರವಾಹದಿಂದ ಮಾಡಿದ್ವಿ. ಮತ್ತು ಇನ್ನೊಂದು ನೋಡಿ, ಇದುವರೆಗೂ ಶಸ್ತ್ರ ತೆಗೆಯಲಿಲ್ಲ, ಶಸ್ತ್ರ ತೆಗೆದಲ್ಲಿ ಬರೀ ಶಾಸ್ತ್ರದಿಂದನೇ ಮಾಡಿದ್ದಾರೆ. ಇನ್ನೊಂದು ಸುಂದರವಾದ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಮಹಾಭಾರತ ಮತ್ತು ರಾಮಾಯಣದಲ್ಲಿ ರಾಮಾಯಣದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಏನೋ ರಾಮನ ಜೊತೆ ಇದ್ದವರೆಲ್ಲ ಯಾರು ಅಂತ ಹೇಳಿದ್ರೆ ಅವನ ಅನಕ್ಷರಸ್ಥರು, ಅವ್ರು ಯಾರೋ ಅವ್ರ ಕಪಿ ಸೈನ್ಯ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ರಾಮ ನಿಂತ್ಕೊಂಡು ಬಂದು ಯುದ್ಧ ಮಾಡಬೇಕಾಗಿತ್ತು. ಸೊ ಆ ರೀತಿ ಸದ್ಯದಲ್ಲಿ ಆ ರಾಮನ ಕಪಿಸೇನೆ ಇದೆಯಲ್ಲ, ಆ ಕಪಿಸೇನೇ ನಾವು ಇಲ್ಲಿ ಪಾಕಿಸ್ತಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅವರು ಮೈ ಕೆರ್ಕೊಂಡು ಬಂದು ಶುರು ಮಾಡ್ಕೊಳ್ತಾರೆ. ಆದರೆ ಅದೇ ಇಲ್ಲಿ ಭಾರತ ಈ ಸತಿ ಏನು ಮಾಡ್ತು ಅಂತ ಹೇಳಿದ್ರೆ ಕೃಷ್ಣನ ರೀತಿ ಮಾಡ್ತು. ಕೃಷ್ಣ ನೋಡಿ, ಇಡೀ ಮಹಾಭಾರತದಲ್ಲಿ ನೋಡಿ, ಕೃಷ್ಣ ಎಲ್ಲೂ ಅವನು ತನ್ನ ಶಸ್ತ್ರ ಇರಲಿಲ್ಲ. ಯಾಕೆಂದರೆ ಕೃಷ್ಣ ಹತ್ರ ಇದ್ದವರೆಲ್ಲನೂ ಒಳ್ಳೆ ವೆಲ್ ಟ್ರೈನ್ಡ್ ಇದ್ದರು, ಪಾಂಡವರಿದ್ದರು, ಟ್ರೈನ್ಡ್ ಇದ್ದರು. ಸೊ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಒಂದು ರೀತಿ ಯಾವಾಗ ಜರಾಸಂಧನ ಹೊಡೆದು ಬಿಸಾಕ್ತಾ ಇರಬೇಕು, ತಿರ್ಗಾ ಮತ್ತೆ ಸೇರ್ಕೊಳ್ತಾ ಇರಬೇಕಿದ್ರೆ ಸುಮ್ಮನೆ ಒಂದು ಎಲೆ ತಗೊಂಡು ಅದನ್ನು ಹೀಗೆ ಹಾಕಿ ಹಿಂಗೆ ಬಿಟ್ಟ. ಭೀಮನ ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಯಿತು. ಒಂದು ಸತಿ ಇನ್ನೂ ಮತ್ತೊಮ್ಮೆ ಅವನು ಸೀಳ್ಬಿಟ್ಟು ಈ ಕಡೆ ಹಾಕಿದ, ಸೇರ್ಕೊಳ್ಳೋಕ್ಕಾಗಿಲ್ಲ, ಅಲ್ಲಿ ಹೋಯಿತು. ಅದೇ ರೀತಿ ಕಡೆಯಲ್ಲಿ ಮಾಡಬೇಕಿದ್ರೆ ಸುಮಾರು ದಿನಗಳ ಕಾಲ ನಡೆದಂಥ ಭೀಮ ಮತ್ತು ದುರ್ಯೋಧನ ನಡುವೆ ಯುದ್ಧ ನಡೆದಾದಮೇಲೆ, ಆ ಯುದ್ಧ ನಡೆಯೋಕ್ಕೆ ಎಷ್ಟಾದ ಇಬ್ಬರೂ ಬಲಶಾಲಿಗಳು ನಡೀತಾಯಿದ್ದು. ಎಷ್ಟಪ್ಪ ಯುದ್ಧ ನಡೀತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ನಡೀತಾ ಇದ್ದು ಅವರಿಬ್ಬರು ನಡೀತಾ ಇದ್ದು ಯುದ್ಧದ ಕಾವು ಅಲ್ಲಿ ಮೇಲುಗಡೆವರೆಗೂ ಅಂತ ಹೇಳಿದ್ರೆ ಆಕಾಶದಲ್ಲಿ ಅಲ್ಲಿರೋಂಥ ಅವರಿಗೆಲ್ಲ ಹತ್ತಾ ಇದ್ದು, ಅವರೆಲ್ಲ ತಡ್ಕೊಳಕ್ಕಾಗಲಿಲ್ಲ, ಅವರೆಲ್ಲ ನೋಡ್ತಿದ್ರು, ಅಯ್ಯೋ ಏನಾಗುತ್ತೆ ಅಂತ ನೋಡ್ತಾ ಇರಬೇಕಿದ್ರೆ ಎಷ್ಟಾದ್ರೂ ಆಗಬೇಕಿದ್ರೆ ಒಂದು ಸತಿ ಬಲೆ ಭೀಮ ಅಂತ ತೊಡೆ ಇಡ್ತಾ ಇದ್ದ ಕೃಷ್ಣ. ಆವಾಗ ಭೀಮನಿಗೆ ಜ್ಞಾಪಕ ಬಂತು, ಇವನಿಗೆ ತೊಡೆ ಹೊಡೆದು ಸಾಯ್ತಾನೆ, ಯಾಕೆಂದರೆ ಅಲ್ಲಿ ದ್ರೌಪದಿ ಶಾಪ ಇದೆ ಅಂತ, ಅಲ್ಲಿ ಆ ತೊಡೆ ಹೊಡೆದು ಸಾಯಿಸ್ತಾ ಅಂತ ಹೇಳಿದ್ರೆ ಕೃಷ್ಣ ಎಲ್ಲೂ ಸಹ ತನ್ನ ಶಸ್ತ್ರನಿದ್ದಲೇ ಅವನು ಕೇವಲ ತನ್ನ ಸೈನಿಕರುಗಳು ತನ್ನ ಸಹಚರರ ಮುಖಾಂತರ ಮಾಡಿದ್ದ. ಅದೇ ರೀತಿ ಈಗಲೂ ಸಹ ಯಾವುದೇ ರೀತಿಯಾದ ಶಸ್ತ್ರಗಳನ್ನು ತೆಗೆದಲ್ಲೇ ಆಗಲೇ ಕಾಲಭಾಗ ಪಾಕಿಸ್ತಾನನ ಉಡೀಸ್ ಮಾಡಿದ್ದಾರೆ. ಯೋಚನೆ ಯಾವಾಗಲೂ ನಾವು ಗಮನ ಏನು ಕೊಟ್ಟಿರಬೇಕು ಅಂತ ಹೇಳಿದ್ರೆ, ನಮಗೆ ಅಲ್ಲದೆ ಇರೋದು ಒಂದು ಸತಿ ದೇಶಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದಾಗ ನಾವು ಹೋಗಿ ಯುದ್ಧ ಮಾಡೋಕ್ಕಾಗತ್ತಾ, ಹೋಗಿ ಯುದ್ಧ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ಕೊಂಡು ನಾವು ನಿಶ್ಶಬ್ದವಾಗಿರಬೇಕು. ಆದರೆ ಕೆಲವರಿಗೆ ಈ ಓಟಿನ ರಾಜಕಾರಣ ಹೀಗಾಗೋಸ್ಕರ ಅವ್ರು ಮಾಡ್ತಾರೆ. ಆದರೆ ಈ ಸತಿ ಮಾತ್ರ ಭಾರತದ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ. ಅವರಿಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಭಾರತದ ಪರ ಇದ್ದಾರೆ, ಯಾರು ಭಾರತದ ವಿರೋಧ ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇವರೆಲ್ಲ ಕೂತ್ಕೊಂಡು ಏನೇನೇ ಮಾಡಿದ್ರು, ಎಷ್ಟು ಅವ್ರ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೊಂದು ವಿಡಿಯೋ ತೋರಿಸ್ತೀವಿ ನೋಡಿ. ಇದ್ರ ಜೊತೆ ಒಂದು ವಿಡಿಯೋ ಬರುತ್ತೆ. ಅಲ್ಲಿ ಒಂದು ಪಾಕಿಸ್ತಾನದಲ್ಲಿ ಅಲ್ಲಿ ಇದರಲ್ಲಿ ಕಾಶ್ಮೀರದಲ್ಲಿ ಪಹಲ್ಗಾಮಲ್ಲಿ ಒಂದು ವ್ಯಾಪಾರ ಮಾಡ್ತಾರೆ, ಒಂದು ಹೆಂಗಸ್ ಹೇಳ್ತಾಳೆ. ಅವಳಿಗೆ ಕೇಳ್ತಾರೆ ಯಾರೊಬ್ಬರು, ಇವರು ಏನಮ್ಮ ನೀನು ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ನಾವು ಯಾವತ್ತೂ ನಾವು ಹಿಂದೂಗಳನ್ನ ನಾವು ಅಣ್ಣ ತಮ್ಮನ್ನು ತಪ್ಪಿಕೊಡೋಕ್ಕಾಗಲ್ಲ, ನಾವು ಕಾಶ್ಮೀರಿಗಳು, ನಾವು ಏನೇ ಇದ್ರೂ ನಾವು ಪಾಕಿಸ್ತಾನ ಜೊತೆನೆ ಅಂತ ಹೇಳ್ತಾರೆ. ಅಂದರೆ ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, बोलेंगे कि आप जैसे आपके दिल में हिंदुस्तान है, हाँ। कश्मीर के दिल में पाकिस्तान है। सच्ची में ये सच में ये दीदी सच बताइएगा आप, ये सच में आपके दिल में ही पाकिस्तान है इंशाल्लाह, और हम पाकिस्तान के साथ हैं अच्छा इंशाल्लाह। दीदी ऐसी क्या बात है कि आप हम तो हम ये हिंदुस्तान का ही पार्ट है ना, इंडिया तो, फिर भी हम पाकिस्तान बोलते हैं। तो हमारे अपने मुसलमान हैं सर, हाँ। अपने मुसलमान हैं, वो हमारे भाई हैं, हमारे लिए तो हम भी तो भाई बहन है आपके। मुसलमान भाई दिल्ली में वो वहाँ तो सब जगह है। मुसलमान हिंदू भाई ही है, लेकिन इनके दिल में ज्यादा पाकिस्तानी है। अच्छा, आप उनको ही मानते हो, उनके साथी हो। ओहो, चलिए ठीक है, शुक्रिया। ಭಾರತದ ಜೊತೆ ಅವರು ಒಪ್ಕೊಳ್ಬೇಕು ಅಂತಿಲ್ಲ. ಈ ಥರ ಭಾರತದ ಜೊತೆ ಒಪ್ಕೊಳ್ದೇ ಇರೋರಿಗೋಸ್ಕರ ನಮ್ಮ ತೆರಿಗೆ ದುಡ್ಡು ಯಾಕೆ ಸ್ವಾಮಿ ಕೊಡಬೇಕು ಅವರಿಗೆ? ನಾವು ಯಾತಕ್ಕೆ ಮಾಡಬೇಕು? ಅರ್ಥ ಮಾಡ್ಕೊಳ್ಳಿ. ಈ ಸತಿ ನಾವು ಆಗಲೂ ಹೇಳಿದ್ದೀನಿ, ಕಟ್ಟೆಂಗೆ ತೋ ಬಟ್ಟೆಂಗೆ ಏಕ್ ರಹೆ ತೋ ಸೇಫೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ರೀತಿ ಈ ಬಾರಿ ಖಂಡಿತವಾಗಲೂ ಯಾವುದೇ ಬಿಟ್ಟಿ ಭಾಗ್ಯಗಳು ನಡೆಯಲ್ಲ, ಅಥವಾ ಅದು ಕೊಡ್ತೀನಿ ಅದು ಕಟಾಕಟ್ ಟಕಾಟಕ್ ಏನೂ ನಡೆಯೋದಿಲ್ಲ ಈ ಬಾರಿ. ಯಾಕೆ ಅಂತ ಹೇಳಿದ್ರೆ ನಿಸ್ಸಂದೇಹವಾಗಿ ಭಾರತೀಯರಿಗೆ ಅರ್ಥ ಆಗಿದೆ
ಎಲ್ಲಿದೆ? ಏಕೆಂದರೆ 1, 2, 3ಕ್ಕೆ ಮುಕ್ತಾಯ ಅಂತ ಹೇಳ್ತಾರೆ. 3ನೇ ಸತಿ ಯಾತಿಕ್ಕಾಗಲ್ಲ ಅಂತ ಹೇಳಿದ್ರೆ 2 ಸತಿಯಲ್ಲೂ ಸ್ವಲ್ಪ ಮುಟ್ಟಿತ್ತು. ಶಿಶುಪಾಲನಿಗೂ ಅಷ್ಟೇ, ಕೃಷ್ಣ ಶಿಶುಪಾಲನಿಗೆ 101 ಸತಿ ಅವನಲ್ಲಿ 100 ಸತಿ ಅವನಿಗೆ ಇದ್ಕೊಟ್ನಂತೆ, ಏನೋ ಅವನಿಗೆ ಮಾಫ್ ಮಾಡಿದಂತೆ. ಆಮೇಲೆ 101 ಸತಿ ತಪ್ಪು ಮಾಡಿದಾಗ ಕೊಡೆ ಮಾಡಿದಂತೆ. ಅಲ್ಲೂ ಅಷ್ಟೇ, ಅಲ್ಲಿ ಶಿಶುಪಾಲನಿಗೆ 100 ಸತಿ ಇತ್ತು, ಇಲ್ಲಿ ಪಾಕಿಸ್ತಾನಕ್ಕೆ 3ನೇ ಸತಿನ 3ಕ್ಕೆ ಮುಕ್ತಾಯ. ಈ ಸತಿ ಖಂಡಿತವಾಗಲೂ ಖಂಡಿತವಾಗಲೂ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದೊಂದು ಇತ್ತು ಅನ್ನೋದನ್ನೇ ಹೋಗು ಅನ್ನೋ ಆದ್ರೂ ಹೋಗುತ್ತೆ ಅಂದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಜಿಯೋಪಾಲಿಟಿಕ್ಸ್ ಗೊತ್ತಿರೋನು, ಯಾಕೆಂದರೆ ನಾನೊಂದು ಪೊಲಿಟಿಕಲ್ ಸೈನ್ಸ್ ನಾನು ಓದಿರೋದ್ರಿಂದ, ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ಸ್ ಮಾಡೋದ್ರಿಂದ ನಾನು ಹೇಳ್ತೀನಿ, ಜಿಯೋಪಾಲಿಟಿಕ್ಸಲ್ಲಿ ತುಂಬ ನಡೀತಾ ಇದೆ. ಜಿಯೋಪಾಲಿಟಿಕ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಬಲೂಚಿಸ್ತಾನ ಮತ್ತು ಕಿರ್ಗಿಸ್ತಾನದಲ್ಲೂ ಗಲಾಟೆ ಆಗ್ತಾ ಇದೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಪಾಕಿಸ್ತಾನ ತುಂಡಾಗತ್ತೆ. ಇನ್ನು ಈ ಕಡೆ ಏನು ಇಲ್ಲಿ ಯಾವಾಗಲೂ 3 ದಿವಸಕ್ಕೊಂದೊಂದು ಸರ್ಕಾರಗಳನ್ನು ಬದಲಾವಣೆ ಮಾಡ್ಕೊಳ್ತಾ, ಅಲ್ಲೂ ಸಹ ಬಾಂಗ್ಲಾದೇಶದಲ್ಲೂ ಏನು ನಡೀತಾ ಇದೆ, ಅಲ್ಲೂ ಸಹ ಈಗಾಗಲೇ ಬರ್ಮಾ ಅಂದರೆ ಮಯನ್ಮಾರ್ ಕಡೆಯಿಂದ ಅಲ್ಲೂ ಸಹ ಆಂತರಿಕವಾಗಿ ದಂಗೆ ನಡೀತಿದೆ. ಅದೂ ಸಹ ಛಿದ್ರ ಆಗುತ್ತೆ. ನಮಗೆ 48ನೇ 47ನೇ ಇಸ್ವಿಲಿ ಆ ಕಡೆ ಒಂದು ಈ ಕಡೆ ಒಂದು 2 ಉರಿಯೋ ಕೆಂಡಗಳನ್ನ ಇಟ್ಬಿಟ್ಟು ಹೋಗಿದ್ದರು. ಆದರೆ ಇನ್ನು ಮುಂದೆ ಆ ಕೆಂಡಗಳಿರೋದಿಲ್ಲ. ಅದಕ್ಕೆಲ್ಲ ಆರಿಸೋದಕ್ಕೆ ಏನೇನು ಬೇಕು ಅದು ರಾಜತಾಂತ್ರಿಕವಾಗಿ ಇಡೀ ಪ್ರಪಂಚದ ಎಲ್ಲ ದೇಶಗಳು ಸಪೋರ್ಟ್ನಿಂದನೇ ಆಗತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಶಸ್ತ್ರಗಳನ್ನು ಅಥವಾ ಶಾಸ್ತ್ರಗಳನ್ನು ಅಥವಾ ಯಾವ್ಯಾವ ರೀತಿ ಏನೇನು ಬೇಕು ಎಲ್ಲರೂ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ನಾವು ಮತ್ತು ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಅನಗತ್ಯವಾಗಿ ಸುಳ್ಳು ಸುದ್ದಿಗಳನ್ನು ಹರಡಿಸೋಬಾರ್ದು ಮತ್ತು ಅನಗತ್ಯವಾಗಿ ನಾವು ಸಪೋರ್ಟ್ ಮಾಡೋಕ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಸತಿ ನಿಮಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಕಾರ್ಗಿಲ್ ಯುದ್ಧ ನಡೀತಾ ಇರಬೇಕಿದ್ರೆ ಬರಕಾದತ್ ಹೋಗಿ ತಾನೇನೋ ದೇಶಕ್ಕೆ ಹೋಗಿ ಇಲ್ಲಿ ಇದು ಮಾಡ್ತೀನಿ ಅಂತ ಹಿಂದ್ಗಡೆಯಲ್ಲಿ ಬೋಫೋರ್ಸ್ ಗನ್ ಹೊಡಿತಾ ಇದೆ, ಅದ್ರ ಹಿಂದ್ಗಡೆ ಹೋಗಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ಲು, ಇಲ್ಲಿ ಹೋಗಿ ಯುದ್ಧದ ರಿಪೋರ್ಟ್ ಮಾಡ್ತಾ ಇದ್ಲು. ಆಮೇಲೆ ಗೊತ್ತಾಯ್ತು ಅವಳು ರಿಪೋರ್ಟ್ ಮಾಡ್ತಾ ಇದ್ದು ಭಾರತದವ್ರಿಗೆಲ್ಲ ಹಿಂದ್ಗಡೆ ಬೋಫೋರ್ಸನ್ನು ಅಲ್ಲಿ ತೊಗೊಂಡೋಗಿರೋದು ಅಲ್ಲಿಂದ ಪಾಕಿಸ್ತಾನದವರು ಅದು ನೋಡ್ಕೊಳ್ತಾ ಇದ್ರು, ಎಲ್ಲೆಲ್ಲಿ ಬೋಫೋರ್ಸ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ತಮ್ಮನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿರೋರು ಇದಾರಲ್ಲ, ನಮ್ಮಲ್ಲಿ ಏನೊಂದು ಬೆನ್ನಿಗೆ ಚೂರಿ ಹಾಕೋದಿದಲ್ಲ, ಮೊದಲು ಅವ್ರನ್ನ ಹುಡುಕಿಡಬೇಕು. ಭಾರತೀಯರಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಹೊರಗಡೆ ಇರೋದನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ಸೈನ್ಯ ಇದೆ. ಇಡೀ ಪ್ರಪಂಚದಲ್ಲಿ ನಮ್ಮ ಮಿಲಿಟ್ರಿ ಮೊದಲ 3ರಿಂದ 4ನೇ ಸ್ಥಾನದಲ್ಲಿದೆ. ನಮ್ಮ ಮಿಲಿಟ್ರಿ ಅವರು ಚೆನ್ನಾಗಿ ಮಾಡ್ಕೊಳ್ತಾರೆ, ನಮ್ಮ ಏರ್ಫೋರ್ಸ್ ಚೆನ್ನಾಗಿದೆ, ನಮ್ಮ ನೌಕಾದಳನ್ನು ಚೆನ್ನಾಗಿದೆ. ಹಾಗಾಗಿ ಶತ್ರುಗಳನ್ನು ನೋಡ್ಕೊಳ್ಳೋದು ಅವ್ರಿಗೆ ಬಿಟ್ಬಿಡೋಣ. ಈ ಒಳಗಡೆಯಲ್ಲಿ ಹಿತಶತ್ರುಗಳಿದಾರಲ್ಲ, ನಮ್ಮ ಅಕ್ಕಪಕ್ಕದಲ್ಲೇ ಕೂತ್ಕೊಂಡು ನಮ್ಮ ಭಾರತ ದೇಶದ ಮಣ್ಣಲ್ಲೇ ಇದ್ದುಕೊಂಡು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿಯ ಸಕಲ ಸೌಲಭ್ಯಗಳನ್ನೂ ಪಡ್ಕೊಂಡು ಭಾರತದ ವಿರುದ್ಧ ಕತ್ತಿ ಮಸೀತಿದ್ದಾರಲ್ಲ, ಅವ್ರನ್ನ ಯಾರನ್ನು ಅಂತ ಗುರುತಿಸೋಣ, ಅವ್ರನ್ನ ಸರ್ಕಾರಕ್ಕೆ ತೋರಿಸೋಣ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.